ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಶುದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನುವಾದ ಶಿವಾವತಾರಿ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕಾರ್ಯಕ್ಕೆ ಕಾರಣಭೂತರಾದ ಮಲ್ಲಯಜ್ಜಿಯವರಿಗೂ ವಂದಿಸಿ, ಸುಮಾರು 45 ವರ್ಷಗಳಿಂದ ಅವ್ಯಾಹತವಾಗಿ ನಡೆದುಕೊಂಡು ಬಂದಿರುವ ಶಿವಾನುಭವ ಕಾರ್ಯಕ್ರಮದ ನೂರನೇ ದಿವಸದ ಸಾಯಂಕಾಲದ ಶಿವಾನುಭವ ಪೀಠವನ್ನು ಅಲಂಕರಿಸಿ ಇಲ್ಲಿಯವರೆಗೆ ನಮ್ಮೆಲ್ಲರಿಗೆ ಸದುಪದೇಶವನ್ನು ದಯಪಾಲಿಸಿದ ಹಿರಿಯರಾದ ಸಹಜಾನಂದ ಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲರ ಚರಣಾರವಿಂದಗಳಿಗೆ ಶರಣೆಂದು, ಮಾನವ ಜನ್ಮವನ್ನು ಕೃತಾರ್ಥವನ್ನಾಗಿ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿದ ತಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವನಿಗೂ ನಮಿಸಿ, ಶಿವಸ್ವರೂಪಿಗಳೇ ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಶರಣರ ಒಂದು ಸುಂದರವಾದ ವಚನವನ್ನು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಮಹಾತ್ಮರು ಬಹು ಸುಂದರವಾದ ಒಂದು ಉಪದೇಶವನ್ನು ನಮ್ಮೆಲ್ಲರಿಗೆ ಮಾಡಿದ್ದಾರೆ. ಹುಟ್ಟಿದೇವಿ ಅಂದ ಮೇಲೆ ಸಾಯು ತನಕ ಹೇಗಿದ್ರೂ ಬದುಕಲೇಬೇಕು, ಇದು ಅನಿವಾರ್ಯ ಅದ. ಬಾರದು ಬಪ್ಪದು ಬಪ್ಪದು ತಪ್ಪದು, ಆ ಮರಣ ಎಂದು ಬರ್ತದೆ. ಅದನ್ನು ನಾವು ಸ್ವಾಗತ ಮಾಡುವ ಜರುರತನೇ ಇಲ್ಲ, ತಿರಸ್ಕಾರ ಮಾಡುವ ಅವಶ್ಯಕತೆಯೂ ಇಲ್ಲ. ಹಾಗಾದರೆ ಹೆಂಗೆ ಇರಬೇಕು? ಅದೇ ಮನುಷ್ಯ ಜೀವನದಲ್ಲಿ ಅವನ ನಡೆನುಡಿಗಳಿಂದ 3 ತರಗತಿಯನ್ನು ಮಾಡಿದ್ದಾರೆ. ಏನೇನು ಮಾಡ್ಯಾರ? ಒಬ್ಬರಿಗೆ ನರ ಪಶು ಅಂದಾರ, ಒಬ್ಬರಿಗೆ ನರ ರಾಕ್ಷಸ ಅಂದಾರ, ಒಬ್ಬರಿಗೆ ನರ ಮನುಷ್ಯ ಅಂದಾರ, ಒಬ್ಬರಿಗೆ ನರ ದೇವತಾ ಅಂದಾರ. ಎಲ್ಲರೂ ಒಂದೇ ಕಾಣ್ತೇವಲ್ರಿ. ಎಲ್ಲರಿಗೆ ಕಣ್ಣದವ, ಕಿವಿ ಅದಾವ, ಮೂಗದ, ಬಾಯದ, ಕೈಯದ, ಕಾಲದ. ಆ ಮನುಷ್ಯನಿಗೆ ರಾಕ್ಷಸ ಅಂತ ಯಾಕೆ ಕರೆದ್ರು? ಒಬ್ಬೊಬ್ಬ ನಾವೇನು ಮನುಷ್ಯ ಏನ್ರಿ, ದನ ಅಂತ ಯಾಕೆ ಕರೆದ್ರು? ಕಾರಣ ಏನು? ನಾವು ಎದುರಿಗೆ ಇದ್ದೇವಿ, ಎದುರಿಗೆ ಇದ್ರು ಆಮೇಲೆ ಮನುಷ್ಯ ರೀ, ದನ ರೀ, ಕತ್ತಿನಿ, ಕುದುರಿ. ಯಾಕೆ ಈ ಶಬ್ದಗಳು ಬರ್ತಾವೆ? ಕಾರಣ ಏನು? ಅದಕ್ಕೆ ಅನ್ಯಾನ್ಯ ಗ್ರಂಥಗಳಲ್ಲಿ ಬಹಳ ಚಂದ ಬರೆದಾರೆ.
ಜಗತ್ತಿನೊಳಗೆ ನಮಗೆ ಪರಮಾತ್ಮ ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಬಾಯಿ ಕೊಟ್ಟಾನ, ಕಾಲು ಕೊಟ್ಟಾನ, ಕೈ ಕೊಟ್ಟಾನ. ನಡ್ಯಾಕ ಕಾಲ, ಹಿಡ್ಯಾಕ ಕೈ, ನೋಡಾಕ ಕಣ್ಣ, ಕೇಳಾಕ ಕಿವಿ, ಮಾತಾಡಕ ಬಾಯಿ, ಇನ್ನು ನೆನಸಾಕ ಒಂದು ಮೇಲೆ ಮನಸ್ಸು ಕೊಟ್ಟಾನ ಅಲ್ಲ. ಇವುಗಳನ್ನು ಮನುಷ್ಯ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ಅವ ಏನಾಗ್ತಾನೆ ಅಂದ್ರೆ ಪಶುನೂ ಆಗ್ತಾನೆ, ಪಕ್ಷಿನೂ ಆಗ್ತಾನೆ, ಅವ ರಾಕ್ಷಸನೂ ಆಗ್ತಾನೆ. ಒಂದು ವೇಳೆ ಇವುಗಳ ಉಪಯೋಗವನ್ನು ಸದುಪಯೋಗ ಮಾಡಿಕೊಂಡ ಇವ ಮನುಷ್ಯನೂ ಆಗ್ತಾನೆ, ಮಹಾತ್ಮನೂ ಆಗ್ತಾನೆ, ಕಡೆಗೆ ಮಹಾದೇವನೂ ಆಗ್ತಾನೆ. ನೀವು ಸಹಜ ಅಂತೀರಿ, ಅವೇನ್ರಿ ದನ ಅದನ ಅಂತಾರೆ. ಮತ್ತವ್ರಿಗೆ ಅವ್ರ ಮನುಷ್ಯರು ದೇವ್ರು ಇದ್ದಂಗೆ ಅದಾರ. ದೇವ್ರಂದ್ರ ಮೇಲೆ ಕೊಳಗೆ ಹಾವದವ ಅವ್ರಿಗೆ ಮಹಾದೇವ. ಪರಂತು ಅಂತೀರಲ್ಲ, ನೀವು ಯಾಕೆ ಅಂತೀರಿ ಅವ್ರ ದೇವ್ರು ಇದ್ದಂಗೆ ಅದಾರ್ರಿ, ಅವ ದನ ಇದ್ದಂಗೆ ಅದನ್ರಿ, ಅವ ಕತ್ತಿದ್ದಂಗೆ ಅದಾರ್ರಿ, ಅವ ಹಂದಿದ್ದಂಗೆ ಅದಾರ್ರಿ. ಇವು ಯಾಕೆ ಬರ್ತಾವ ಅಂತ. ಮನುಷ್ಯನಾಗಿ ಇರೋರು ಬಹಳ ವಿರಳ, ಬಹಳ ಕಮ್ಮಿ, ಬಹಳ ಕಮ್ಮಿ. ಇನ್ನು ಮನುಷ್ಯರು ಮಹಾತ್ಮರಾಗವ್ರು ಮತ್ತಿಟ್ಟು ಕಡಿಮೆ. ಇನ್ನು ಮನುಷ್ಯರು ಮಹಾದೇವರಾಗವರು ಏಕೋವ ದ್ವಿವ ತ್ರಿವ. ಒಬ್ಬರು ಇಬ್ರು. ಅದಕ್ಕೆ ಅಂದಾರಲ್ಲ ಅವರು ಬಸವಣ್ಣ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡಿ ಮೃತ್ಯು ಪಾತಾಳಕ್ಕೆ ಕೆಟ್ಟವೆನ್ನೆಲ್ಲಿಯುವುದು, ಮೇಘ ಜಲವೆಲ್ಲ ಮುತ್ತಾದೊಡೆ ಸಮುದ್ರಕ್ಕೆ ಉದುಕವೆನ್ನೆಲ್ಲಿಯುವುದು, ಕೆಟ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡೆ ಈ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿಯುವುದು. ಎಲ್ಲರೂ ಸಜ್ಜನ್ರಿ ಆದ್ರೆ ಪೊಲೀಸ್ ಹಾಕ್ಬೇಕ್ರಿ, ಎಲ್ಲರೂ ಸಜ್ಜನ್ರಿ ಆದ್ರೆ ಜೈಲ್ ಹಾಕ್ಬೇಕ್ರಿ. ಯಾಕ್ಬೇಕ್ರಿ? ಜೈಲ್ ಯಾಕೆ ಮಾಡ್ಯಾರ? ಕೋರ್ಟ್ ಯಾಕೆ ಮಾಡ್ಯಾರ? ಅವರು ಅದಾರ. ಯಾರ್ರಿ? ಜೈಲಿಗೆ ಹೋಗೋರು ಅದಾರ, ಎಲ್ಲರೂ ಅದಾರ ಇಲ್ಲಿ. ಪರಂತು ಆ ಮನುಷ್ಯನಾಗಿ ಹುಟ್ಟಿ ಏನು ಆಗಬೇಕು ಅನ್ನೋದು ಮರೆತ ಮನುಷ್ಯ ದನ, ಕತ್ತಿ, ಕುದುರೆ, ಹಂದಿ ಎಲ್ಲ ಅದಕ್ಕೇ ಲಕ್ಷ್ಯ ಇಡಬೇಕು. ಮನುಷ್ಯನಿಗೆ ದೊಡ್ಡವನು ಸಣ್ಣವನ ಮಹಾತ್ಮನ ಮಾನವನ ಮಾಡತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಅವನ ನಡೆ, ಅವನ ನುಡಿ. ಹೆಂಗಾದ್ರೆ ಇವು ಅವುಗಳು ಮದುವೆ ಆದ ಕೂಡಲೇ ಗಂಡ ಮನೆಗೆ ಹೋಗ್ಕೊಳಲ್ರಿ. ಏನಂತಾರೆ, ಈಗ ಹೊಸದಾಗಿ ನಮ್ಮ ಮನೆಗೆ ನಡ್ಯಕ್ಕೆ ಬಂದಾಳಂತ. ಯಾಕಂದ್ರೆ ನಿಮ್ಮ ಮನೆಗೇನು ಕಾಲು ಮುರಿದಿದ್ದು ಕೊಂಡತ್ರಿ ಅಲ್ಲಿ. ನಿಮ್ಮ ಮನೆ ನಡೆದಿಲ್ಲ, ನೀವು ಹೊಳಿಗೆ ಹೋಗಿ ನೀರು ತಂದ್ರಿ, ಅಂಗಡಿಗೆ ಹೋಗಿ ಎಲ್ಲ ಮಾಡಿರಿ, ಈಗ ನಡೆಯಕ್ಕೆ ಬಂದಾಳಂತ. ಮತ್ತು ಅಲ್ಲಿ ಮಕ್ಕೊಂಡಿದ್ದೆ ಅಂತ ಅವ್ರ ಮನೆ ಅಲ್ಲಿ ನಡೆದಾಳ್ತೀವಿ ದಿನ. ನಡ್ಯಕ್ಕೆ ಬಂದಾಳಂದ ಅರ್ಥ ಏನು? ತವ್ರ ಮನೆ ಹೆಂಗದ ಅಂತ ತೋರ್ಸಕ್ಕೆ ಬಂದಾಳಕ್ಕೆ. ಆಕೆ ನೋಡೋದ್ ಕೂಡಲೇ ಗೊತ್ತಾಕದಿ ಅವ್ರು ಏನು ನಿಮ್ಮ ಈಕೆ ನೋಡಿ ಇವ್ರವ್ರು ಹೆಂಗದಾಳ, ಈಕೆ ನೋಡಿ ಇವ್ರ ಅಪ್ಪ ಹೆಂಗದಾರ, ಈ ಹುಡುಗಿ ನೋಡಿ ಇವ್ರ ಅಕ್ಕ ತಂಗಿಯರು ಹೆಂಗದಾರ, ಈಕೆ ಅಡಿಗೆ ಮಾಡೋದು ನೋಡಿ ಇವರು ಎಷ್ಟು ಕಲಶಾಳ ಗೊತ್ತಾಕದಿಲ್ರಿ. ಈಕೆ ಇಲ್ಲಿ ನಡೆಯುವುದಂದ್ರೆ ಏನ್ರಿ? ಆಡೋದು ಮಾಡೋದು, ಬಂದವ್ರು ಬರ್ರಿ, ಕುಂಡ್ಕೊಂಡು ಇವೆಲ್ಲ ಮಾಡೋದ್ರಿಂದ ಹುಡುಗಿ ಮತ್ತೆ ಚಂದ ಅದ ರೀ, ಕಲಶಾರ ಭಾಳ ಚಲೋ ಅಂತ. ಆ ಮನೆತನ ಚಲೋ ಎಷ್ಟದ ಕೆಟ್ಟ ಎಷ್ಟದ ಅನ್ನೋದು ಈಕೆ ನಡೆಯುವುದ್ರ ಮೇಲೆ ಗೊತ್ತಾಗ್ತದ.
ಅದಕ್ಕೆ ತವ್ರ ಮನೆ ಕಿಮ್ಮತ್ತು ತರೋರು ಹೆಣ್ಮಗಳಂತಾರೆ. ಹೆಣ್ಮಗಳಿಗಂತ ಯಾರು ಅಂತಾರೆ? ತವ್ರ ಮನೆ ಕಿಮ್ಮತ್ತು. ಹಂಗ ನಡ್ಯಾಕ ಕಲಿಬೇಕು ಹೆಣ್ಮಗಳು ಗಂಡು ಮನೆಗೆ ಬಂದ್ರೆ. ಇಲ್ಲ ಅಂದ್ರೆ ನಿನಗರೆ ಬೈತಾಳ ಅತ್ತಿ, ನಿನ್ನ ತವ್ರ ಮನೆಗೂ ಬೈತಾಳ. ನಿಮ್ಮ ಬಳಗಕ್ಕೆ ಎಲ್ಲ ಬೈತಾರ ಅವರು, ನಿಮ್ಮ ವಂಶಕ್ಕೆ ಬೈತಾರ. ಅದಕ್ಕೆ ಎನ್ನ ನಡೆಯೊಂದು ಪರಿ ನನ್ನ ನುಡಿಯೊಂದು ಪರಿ ಇತ್ತು ಅಂದ್ರೆ ಆ ಮನುಷ್ಯನಿಗೆ ಭೂಮಿ ಮೇಲಲ್ಲ ಸತ್ತ ಮೇಲೂ ಎಲ್ಲಿ ಅವನಿಗೆ ಜಗ ಸಿಗುವುದಿಲ್ಲ. ಇದೆಲ್ಲ ಕೇಳ್ರಿ. ಅದಕ್ಕೇ ಮಹಾನುಭಾವರು ಏನಂದ್ರು, ಮನುಷ್ಯ ಯಾವಾಗಲೂ ನಡಿಬೇಕಾದ್ರೆ ಬಹಳ ಎಚ್ಚರ ಇರ್ಬೇಕ್ರಿ. ದೃಷ್ಟಿಪೂತಂ ಪದಂ ನಶಿತ್, ವಸ್ತ್ರಪೂತಂ ಜಲಂ ಪಿಬೇಕ್. ಹೆಂಗದ ನೋಡ್ರಿ, ಶಾಸ್ತ್ರ ಹೇಳ್ತದ. ನಡಿಬೇಕು ಅಂದ್ರೆ ನಿನ್ನ ಕಣ್ಣು ಕಬಲ್ ಮಾಡ್ಬೇಕು, ಆಮೇಲೆ ಹೆಜ್ಜೆ ಎತ್ತಿಡ್ಬೇಕು. ನಡೆದ ಆಕಾಶ ನೋಡ್ತಾನೆ, ಭೂಮಿ ಮೇಲೆ ನಡಿತಾನೆ, ನೋಡ್ತಾನೆ ಮೇಲೆ ನಡಿತಾನೆ, ಕೆಳಗೆ ಏನಾಗ್ತದ ಅವನಿಗೆ? ದವಾಖಾನೆಗೆ ಇರ್ತಾನೆ, ಹೊರಗಿರಂಗೆ ನಾವು ಕಾಲು ಮುರಿದು. ದೃಷ್ಟಿಪೂತಂ ಪದಂ ನಶಿತ್, ನಿನ್ನ ಕಣ್ಣು ಕಬಲ್ ಮಾಡಬೇಕು, ಎರಡು ಹೆಜ್ಜೆ ಅಂತ. ಚಲೋ ಅದ, ಹೊರಸಿಲ್ಲ ಸಾಪದ ಅಂತ ನಿನ್ನ ಕಣ್ಣು ನಿನಗೆ ಹೇಳಬೇಕು, ಆಮೇಲೆ ಕಾಲೆತ್ತಿಡಬೇಕು. ಈ ಕಡೆ ನೋಡ್ತಾನೆ, ಕಾಲಿ ಕಡೆ ಇಡ್ತಾನೆ. ಏನಿತ್ತು ಮನುಷ್ಯಂದಿತ್ತೋ ಏನು ದಂದಿತ್ತೋ, ಕಾಲಿಟ್ಟ, ಒಂದು ಕಾಲಿಟ್ಟ. ಸುಮ್ಮ ಹೋಗಕ್ಕೆ ಏನತ್ ಮತ್ತೆ ಹಿಂಗೆ ತೊಗೊಂಡು ಮತ್ತೆ ಹಿಂಗೆ ನೋಡ್ದ. ಏನು ನಾರಾಯಕ ಅಂತೀರಿ, ಏನಂತೀರಿ ಅವನಿಗೆ? ಶಾಸ್ತ್ರದಾಗ ಹೇಳ್ತದೆ, ನಿನ್ನ ಕಣ್ಣ ಕಾಲ್ ತೆಗ್ಗಿಲ್ಲ, ಕಲ್ಲಿಲ್ಲ, ಸ್ವಚ್ಛದ ಅಂತ ನಿನ್ನ ಕಣ್ಣು ಮೊದಲು ಹೇಳಬೇಕು, ಆಮೇಲೆ ಕಾಲು ಇಡಬೇಕು. ಹಂಗೆ ಇರ್ತದ್ರಿ. ಮಿಲ್ಟ್ರಿ ನೋಡಿದಿಲ್ಲ? ಮಿಲ್ಟ್ರಿ ಅಂತ ಅದಕ್ಕೆ ಅಂತಾರ ಅವರು. ಅವ ಏನು ಆರ್ಡರ್ ಅಂತಾನೆ ಅದನ್ನು ಮಾಡ್ಬೇಕು ಅವ, ಇಲ್ಲ ಅಂದ್ರೆ ಗೆಟ್ ಔಟ್ ಅಂತಾರ. ಹಾಗೆ ಮನುಷ್ಯನ ಜೀವನದಲ್ಲಿ ದೃಷ್ಟಿಪೂತಂ ಪದಂ ನಶಿತ್, ನಿನ್ನ ಕಣ್ಣ ಎತ್ತಿ ಇಡು, ಕಾಲು ಸ್ವಚ್ಛ ಅಂತ ಅನ್ನೋ ತನಕ ಎತ್ತಿ ಇಡಬಾರ್ದು. ವಸ್ತ್ರಪೂತಂ ಜಲಂ ಪಿಬೇತ್, ಸೋಸಿ ನೀರು ಕುಡಿಬೇಕು. ಹಂಗೆ ಕುಡಿಬಾರ್ದು. ಹಂಗೆ ಕುಡಿತಾವ ನೋಡಿ ದನ. ಆ ದನ ಏನು ಮುಸುರಿನೂ ಕುಡಿತಾವು. ಮುಸುರಿ ಅಂದ್ರೆ ಏನ್ರಿ? ಮುಸುರಿ ಅಂದ್ರೆ ಏನು? ಏನಂದ್ರೆ ಎಲ್ಲ ಅದ, ಅದಕ್ಕೆ ಮುಸುರಿ ಅಂತಾರೆ. ಅದ ಖಾರನೂ ಅದ, ಉಪ್ಪು ಅದ, ಹಸುದು, ಅದಕ್ಕೆ ಮುಸುರಿ. ಮುಸುರಿ ಅಂದ್ರೆ ಏನ್ರಿ? ಎಲ್ಲರೂ ಬಿಟ್ಟದ್ದು, ಹೆಚ್ಚಾದದ್ದು, ಸಾಕಾದದ್ದು, ಹಳಸದ್ದು. ಮನುಷ್ಯ ಹಂಗಲ್ಲ ಅವರು. ಶಾಸ್ತ್ರ ಹೇಳ್ತದವರು, ಯಾವಾಗಲೂ ಸೋಸಿ ನೀರು ಕುಡೀರಿ, ನೋಡಿ ಹೆಜ್ಜೆ ಇಡ್ರಿ. ಸತ್ಯಪೂಕ್ತಂ ವದೇದ್ವಾಚಂ, ಬಾಯಾಂದ ಶಬ್ದ ಹೊರಬರೋಕ್ಕಿಂತ ಮುಂಚೆ 10 ಸಲ ವಿಚಾರ ಮಾಡಿ. ನಾ ಆಡದ ಮಾತ ಅರ್ಥ ಎಷ್ಟಾಗ್ತಾವ, ನಾ ಆಡಿದ ಮಾತಿಗೆ ಅರ್ಥ ಎಷ್ಟಾಗ್ತಾವ, ಅದರ ಪರಿಣಾಮ ಅವನ ಮೇಲೆ ಏನಾಗ್ತದೆ. ಎಲ್ಲರ ಮೇಲೆ ಒಂದೇ ಪರಿಣಾಮ ಆಗಂಗಿಲ್ಲ, ಅವ್ರ ಬುದ್ಧಿ ಮೇಲೆ ಪರಿಣಾಮ ಅದ. ಒಬ್ಬ ಅರ್ಥ ಚಲೋ ಮಾಡಬೋತಾನೆ, ಒಬ್ಬರು ದೃಷ್ಟ ಅಂತ ಹೇಳಿದ್ರು ಸ್ವಾಮಿಗಳು ಚಲೋ ಹೇಳಿದ್ರು, ಏನು ಕತೆ ಸುಮ್ಮನೆ ಹೇಳಿದ್ರು. ಒಬ್ಬ ತನ್ನ ಕತೆ ಹೇಳಿದ್ರಂತ, ಕತೆ ಯಾಕೆ ಹೇಳ್ಯಾರ ಅನ್ನೋದು ಗೊತ್ತಿಲ್ಲ ಅವನಿಗೆ. ಕತೆ ಸರಿ ಕತೆ ಹೇಳಂಗಿಲ್ಲ, ಅದ್ರ ಹಿಂದೆ ಒಂದು ಮಾತಿರ್ತದ್ರು, ಅದು ತಿಳ್ಕೊಳಕ್ ಕತೆ ಹೇಳಿರ್ತಾರೆ, ಗೊತ್ತಾಗಿಲ್ಲ ಅವನಿಗೆ. ಅದಕ್ಕೇನೆ ಶಾಸ್ತ್ರದೊಳಗೆ ಹೇಳ್ತಾರತಮ್ಮ, ಶಬ್ದಕ್ಕೆ 1000 ಮುಖ ಇರ್ತಾವ. ನಾ ಆಡಿದ ಮಾತಕ್ಕೆ ಕುಂತ ಇಷ್ಟು ಜನ ಅದ, ಯಾರಿಗೆ ಈ ಅರ್ಥ ಸರಿ ಆಗ್ತದ, ಯಾರಿಗೆ ಇದರ ಅರ್ಥ ತಪ್ಪಾಗ್ತದ ತಿಳ್ಕೊಂಡು ಮಾತಾಡೋದು. ಸತ್ಯನೇ ಅದ ಅಂತ ತಿಳ್ಕೊಂಡು ಮಾತಾಡಕ್ ಹೋದೆ ಅಂದ್ರೆ ಅದ್ರ ಕೆಟ್ಟ ಅನರ್ಥನೂ ಆಗ್ತಾವ. ಸತ್ಯ ಮಾತಾಡಕ್ ಹೋಗಿ ಅನರ್ಥ ಆಗ್ತಾವ. ಒಬ್ಬ ಸುಳ್ಳು ಮಾತಾಡೋದ್ರ ಫಾಯ್ದೆ ಆಗ್ತಾವ. ಅದಕ್ಕೆ ಮಾತು ಅಷ್ಟು ಸರಳಿಲ್ಲ. ಮಾತಾಡಕ್ಕೆ 100 ಮಂದಿಗೆ ಯಾರಿಗೆ ಒಬ್ಬಿಬ್ಬರಿಗೆ ಬರ್ತಾರೆ.
ಕೃಷ್ಣ ಪರಮಾತ್ಮ ಕರ್ಕೊಂಡು ಅವನಿಗೆ ನಡೆದ್ರು ಎಲ್ಲಿಗೆ? ಮಾವನಂತೆ ಕಂಸನಂತೆ ಕರ್ಕೊಂಡು ನಡೆದ್ರು. ಎಲ್ಲ ಗೋಪಿಕಾ ಸ್ತ್ರೀಯರು ಇದ್ರು ಅಲ್ಲಿ, ರಾಧಾ ಸಹಿತ ಇದ್ಲು. ಹೋಗನ್ಬೇಕ ಏನು ಬೇಡ ಅನ್ಬೇಕ? ಮಗ ಇತ್ತವ ವಾಕ್ಯಂ, ಹೋಗ್ ಬೇಡ ಅಂದ್ರೆ ಆಜ್ಞೆ ಹಾಕದ. ಪರಮಾತ್ಮನಿಗೆ ನಾವು ಆಜ್ಞೆ ಮಾಡಕ್ ಬರಂಗಿಲ್ಲ. ಹೋಗಿ ಬಾ ಅನ್ನಕ್, ಹೋಗು ಅನ್ನಕ್ ಬರಂಗಿಲ್ಲ. ಇರು ಅಂತ ಆರ್ಡರ್ ಮಾಡಕ್ಕೂ ಬರಂಗಿಲ್ಲ. ಪರಮಾತ್ಮನ ಹೆಂಗ ಆರ್ಡರ್ ಮಾಡ್ಬೇಕು? ಇರು ಅಂತ ಹೆಂಗ್ ಮಾಡ್ಬೇಕು? ತಮ್ಮ ಮನೋವೇದನೆಯನ್ನ ಕಣ್ಣಿನಿಂದ ಅತ್ತು ತೋರ್ಸ್ಯಾರ ವಿನಃ ಬಾಯಿಯಿಂದ ಆ ಹೆಣ್ಮಕ್ಕಳು ಮಾತಾಡಿಲ್ಲ. ಆಜ್ಞೆನೂ ಆಗಬಾರದು ಪರಮಾತ್ಮನಿಗೆ. ನಾವೇ ಶ್ರೇಷ್ಠದ ತೋರಿಸಬಾರದು ಪರಮಾತ್ಮನಿಗೆ. ಮಾತಿನೊಳಗೆ ನೀವೇನಿದ್ದೀರಿ ಅನ್ನೋದು ಗೊತ್ತಾಗ್ತದೆ. ಮಾತಾಡಿದ್ರಿ ಅಂದ್ರೆ ನೀ ಎಷ್ಟು ಶಾಣೆ ಇದ್ದಿ, ಎಷ್ಟು ದುಷ್ಟಿದ್ದಿ, ಎಷ್ಟು ಭಕ್ತಿ ಇದ್ದಿ, ನಿನ್ನ ಮಾತು ಹೇಳ್ತದೆ. ಹೆಂಗ ಕುಡ್ದವನ ಮಗ್ಗಲು ಕುಂತ್ರ ಕುಡ್ದಾನಂತ ಗೊತ್ತಾಗ್ತದಿಲ್ಲೋ ಯಪ್ಪ? ಕೇಳ್ತೀರಿ? ಕುಡ್ದಿದ್ದೀನಂತ ಕೇಳಂಗಿಲ್ಲ. ಅವನ ಹಂತ ಕುಂತ್ರ ಕುಡ್ದಾನ ಅನ್ನೋದು ಗೊತ್ತದ, ಅಕ್ಕದ. ಅವ ಕುಡ್ದವ ಮಾತಾಡ್ತಾನ ಅನ್ನೋದನ್ನ ಹೆಂಗೆ ಮಾತಾಡ್ತಾನ ಅನ್ನೋದು ನಿಮ್ಗೆ ಗೊತ್ತದ. ಅವನ ಮಾತಿನ ಮೇಲೆ ನೀವೇನಂತೀರಿ? ಇದು ಕಂಪನಿ ಕುಡ್ದಾನ. ಆಗ ಮನುಷ್ಯ ನೀವು ಮಾತಾಡಿದ ಮೇಲೆ ನೀ ಎಷ್ಟು ಒಳ್ಳೆಯವಿದ್ದಿ, ಎಷ್ಟು ದುಷ್ಟಿದ್ದಿ, ಎಷ್ಟು ಧಾರ್ಮಿಕ ಇದ್ದಿ, ನಿನ್ನ ಮಾತಿನ ಮೇಲೆ ಗೊತ್ತಾಕದಪ್ಪ. ಅದಕ್ಕೆ ಮಾತು ಬಹಳ ಎಚ್ಚರದಿಂದ ಮಾತಾಡಬೇಕು. ಒಂದು ಮಾತು ಆಡುವಾಗ 100 ಸಲ ಮಾತಾಡಬೇಕು. ಹೆಂಗೆ ಒಮ್ಮೆ ಬಾಣ ಬಿಟ್ಟು ಬಳಕ ಬಂದೂಕ ಬಟನ್ ಹಾಕದ ಮೇಲೆ ಅದು ಗೋಳಿ ಹೋಯ್ತು ಅಂದ್ರೆ ನೀ ಏನು ಮಾಡಿದ್ರು ವಾಪಸ್ ಬರುವುದಿಲ್ಲ. ಒನ್ಸ್ ಲಾಂಚ್ಡ್ ಯು ಕೆನಾಟ್ ಕ್ಯಾರಿ. ಒಮ್ಮೆ ನೀ ಹಾಕದಿ ಅಂದ್ರೆ ಹೊಳಿತು ಒಳಗೆ ಬರಂಗಿಲ್ಲ, ಅದು ಹೋಯ್ತದು. ಹಂಗ ಮಾತು ನಿನ್ನ ಬಾಯಾಗ ಒಮ್ಮೆ ಹೊರಗೆ ಬಂತು, ಬಂದೂಕದಾನ ಗೋಳಿ ಹೆಂಗದ ಹಂಗ ಹೊರಗೆ ಹೋಗುತ್ತದೆ. ಆಮೇಲೆ ನಿನ್ನ ಕೈಯಾಗ ಉಳಿಯಂಗಿಲ್ಲ. ಅದಕ್ಕೆ 100 ಸಲ ವಿಚಾರ ಮಾಡಿ ಮಾತಾಡಬೇಕು. ಬರೀ ಬಾಯಿ ಬಂದಂಗೆ ಮಾತಾಡಿದ್ರೆ ಕಿಸಬಾಯಿ ಅಂತ. ಬಾಯಿ ಬಂದಂಗೆ ಮಾತಾಡಕ್ಕೆ ಅದು ಕಿಸಬಾಯಿ ಇದ್ದಿ. ಬಾಯಿ ಅದು ಬೊಂಬಾಯಿ ಅಲ್ಲೆಪ್ಪ. ಬಾಯಿ ಯಾವಾಗಲೂ ತನ್ನ ಕೈಯಾಗಿರ್ಬೇಕು. ಅದಕ್ಕೆ ಹೇಳಿದ್ರು, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀರೇ, ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಎಷ್ಟು ಚಂದ ಹೇಳಿದ್ರಿ. ಇವು 3: ಕಚ್ಚೆ, ಕೈ, 3ನೇದು ಬಾಯಿ. ಇವು 3 ನೀ ಹೇಳ್ದಂಗೆ ಕೇಳ್ತಿದ್ದು ಅಂದ್ರೆ ನೀ ಮನುಷ್ಯ ಅಲ್ಲೋಯಪ್ಪ, ನೀ ಪರಮಾತ್ಮ. ಇದಕ್ಕೆ ಹೆಚ್ಚಿಗೆ ಏನು ಹೇಳ್ಬೇಕ್ರಿ? ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀರೆ, ಅಚ್ಯುತನಪ್ಪ ಅಜನಪ್ಪ ನಿಶ್ಚಿಂತನಪ್ಪ. ನೀ ಪರಮಾತ್ಮ, ನೀ ಬ್ರಹ್ಮ, ನೀ ನಾರಾಯಣ, ನೀ ನಿಶ್ಚಿಂತ ಇದ್ದೀಯ ಅಂತ ಹೇಳ್ತಾರೆ. ಯಾಕೆ? ಬರಂಗಿಲ್ಲಲ್ರಿ, ಬರಂಗಿಲ್ಲಲ್ಲ. ಬಾಯಿ ಬಂದಾಗ ಮಾತಾಡೋದು, 4 ಮಂದಿ ಮಾತಾಡೋಂತಕ್ಕೆ ಹೋಗಿ ನಿಂದಿರೋದು. ಕರೆದಿಲ್ಲ ಬರೆದಿಲ್ಲ, ನಂದಿಟ್ಟು ತೋರಿ ಅಕ್ಕಿಗಳಂತ ಹೋಗ್ತಾರೆ. ನಿನಗೇನೋ ಕರೆದಾನ? ಇಬ್ಬರು ಜಗಾಡ್ತೀರಂತಾರೆ. ಜಗಾಡ್ತೀರಂತ ಭಯಂಕರ ಸಿಟ್ಟು ಬಂದು ಹೊಡ್ತೀವಿ. ಹೆಚ್ಚಿಗೆ ಮಾತಾಡಬೇಡ, ಹೊಡೆದ ನಿನ್ನ ಬಾಯ ಹಲ್ಲು ಹೋಗ್ತಾವ ನಾವು. ಹಲ್ಲು ಯಾಕೋ? ನಾ ಹೊಡೆದ್ರೆ ನಿನ್ನ ಬಾಯನೇನಪ್ಪ ಅಂದ್ರೆ 32 ಹೋಗ್ತಾವ ಅಂದ. ಹಿಂಗೆ ನಾ ಹೊಡೆದ್ರೆ 64 ಹೋಗ್ತಾವ ಅಂದ. ಬಾಯಾಗೆಟ್ಟಿರ್ತಾವ್ರಿ ಹಲ್ಲ. ಎಣಸೇರಿಲ್ಲ, ನೀವು ಎಣಸಂಗಿಲ್ಲ. ಅವ್ರು ಬಿದ್ದಕ್ಕರೆ ಎಣಿಸ್ತೀರ, ಅಲ್ತಕ್ಕೆ ಎಣಸಂಗಿಲ್ಲ. ಅವ ಅಂದ ಹೊಡೆದ ನಾನು 32 ಹೋಗ್ತಾವ ಅಂದ. 32ಕ್ಕೆ 64 ಹೋಗ್ತಾವ ಅಂದವ.
ಆ ಮಗ್ಳಿಗೆ ನಿಮ್ಮ ನಡೆದಿರು ಸುಮ್ಮ ಹೋಗ್ಬೇಕಿಲ್ಲ. ಆ ಹೊಡೆದಾಳ ಏತಮ್ಮ ನೆಟ್ಟಗೆ ಮಾತಾಡ ಇರುವೇ 32 64 ಹೋಗ್ತೇವ ಅಂತ ಅಂದಲ್ಲಿ ನೀ ಹುಚ್ಚಿದ್ದೇನಂದ. ನನಗೆ ಗೊತ್ತ ನೀ ಬರ್ತೀಯ ನಡ್ಬೇಕಂತ. ಅವನು 32 ನೀನು 32 ಪೂರಾ. ಈ ಕಾರ್ಬಾರ್ ಮಾಡಕ್ ಹೋಗ್ಬಾರ್ದು. ಇಂಥ ಕಾರ್ಬಾರೇ ಮಾಡ್ತೇವೆ ನಾವು. ಅದಕ್ಕೆ ಮನುಷ್ಯ ಹೇಳಿದ್ರು ಯಾರಿಗೆ ಮಾತಾಡಕ್ ಬರ್ತದ ಅವ ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀಯರೆ ಅಚ್ಯುತನಪ್ಪ ಅಜನಪ್ಪ ನಿಶ್ಚಿಂತನಪ್ಪ ಸರ್ವಜ್ಞ. ಎರಡು ಚಂದ ಹೇಳಿದ್ರಿ. ನಿಮ್ಮ ಕೈಯ ನಿಮ್ಮ ಬಾಯಿ ಇವೆರಡು ನೀವು ಹೇಳ್ದಂಗೆ ಕೇಳ್ತಿದ್ದು ಅಂದ್ರೆ ನೀವು ಮನುಷ್ಯರಲ್ಲಪ್ಪ, ಮಹಾತ್ಮರಲ್ಲಪ್ಪ, ನೀವು ಮಹಾದೇವ ಅಂತ ಹೇಳಿದ್ರು. ಅದಕ್ಕೆ ಏನು ಮಾತಾಡ್ತೀರಿ ವಿಚಾರ ಮಾಡಿ ಮಾತಾಡ್ರಿ. ವಾಚ್ ಯುವರ್ ಥಾಟ್ಸ್ ಬಿಕಾಸ್ ದೇ ಬಿಕಮ್ ವರ್ಡ್ಸ್. ವಾಚ್ ಯುವರ್ ವರ್ಡ್ಸ್ ಬಿಕಾಸ್ ದೇ ಬಿಕಮ್ ಆಕ್ಷನ್ಸ್. ವಾಚ್ ಯುವರ್ ಆಕ್ಷನ್ಸ್ ಬಿಕಾಸ್ ದೇ ಬಿಕಮ್ ಕ್ಯಾರೆಕ್ಟರ್. ವಾಚ್ ಯುವರ್ ಕ್ಯಾರೆಕ್ಟರ್ ಬಿಕಾಸ್ ದೇ ಬಿಕಮ್ ಯುವರ್ ಡೆಸ್ಟನಿ. ಇಂಗ್ಲೀಷ್ನಾಗ ಹೇಳ್ತಾರ. ವಿಚಾರ ಮಾಡಿ ಮಾತಾಡ. ವಾಚ್ ಯುವರ್ ಥಾಟ್ಸ್. जैसा सोचोगे वैसा होगे. ಥಿಂಕಿಂಗ್ ಇಸ್ ಬಿಕಮಿಂಗ್. ನೀವು ಹೆಂಗೆ ವಿಚಾರ ಮಾಡ್ತೀರಿ ಹಂಗನೇ ಕೆಲಸ ಮಾಡ್ತೀರಿ. ಈಗ ಈ ತೆಲಿದು ಸೈನ್ಸ್ ಒಳಗೆ ನೀ ಮಾತಾಡಬೇಡ, ನಿನ್ನ ತೆಲಿಗೆ ಟೆಪ್ಪಿಗೆ ಹಾಕ್ತಾರೆ. ಅಲ್ಲಿ ರೆಕಾರ್ಡ್ ಮಾಡ್ತದ ನೀ ಏನು ಮಾಡ್ಬೇಕಂತೀ ಅನ್ನೋ ವಿಚಾರ ಮಾಡಕತ್ತಿ ಅಂತ. ಮೊದಲ ವಿಚಾರ ಸರಿ ಇರಬೇಕು, ಆಮೇಲೆ ನಿಮ್ಮ ಮಾತು ಹೊರ ಬರ್ತವೆ. ಹೆಂಗೆ ವಿಚಾರ ಮಾಡ್ತೀರಿ ಹಂಗೆ ವಿಚಾರ ಬಂದಂಗೆ ಮಾತು ಬರ್ತವೆ. ಇಬ್ರು ಗಂಡ ಹೆಣ್ತಿದ್ರಂತ, ಎಲ್ಲ ಕಡೆ ಇಬ್ಬರೇ ಇರ್ತಾರೆ, ಹಂಗನು ಪದ್ಧತಿ ಅದು. ಗಂಡ ಹೆಣ್ತಿ, ಗಂಡ ಆಫೀಸದಾಗ ಕೆಲಸ ಮಾಡ್ತಿದ್ದ, ದೊಡ್ಡ ಸಾಹೇಬ್ರ ಅಂತ. ಅವನಿಗೆ ಪ್ರಮೋಷನ್ ಆಗ್ಬೇಕಾಗಿತ್ತು. ಪ್ರಮೋಷನ್ ಆದ್ರೆ ನಂದು ಏನು ತಿಳ್ಕೊಂಡು ಮಾಡಿ ಸಾಹೇಬರಿಗೆ ಪಸಂದ್ ಮಾಡ್ಬೇಕಲ್ವೇ. ಸಾಹೇಬ್ರ ನೆಕ್ಸ್ಟ್ ಸಂಡೇ ಯು ಕಮ್ ಟು ಮೈ ಹೌಸ್. ಸಾಹೇಬ್ರ ಮುಂದಿನ ತಿಂಗಳಕ್ಕೆ ಬರ್ರಿ. ಸಾಹೇಬನು ಮಜಾನೇ ಇದ್ದ. ಓಕೆ ಐ ವಿಲ್ ಕಮ್, ನಾ ಬರ್ತೀನಿ ಅಂದ. ನನಗೆ ಬಂದ. ಹೆಂಡತಿ ಹೇಳ್ದ, ಚಲೋ ಅಡುಗೆ ಮಾಡಿ, ಭಾರಿ ಮಿಠಾಯಿ, ನಿನಗೆ ಬಂದದ್ದು ಮಾಡು, ಬರಲಾರ್ದು ತರಿಸು, ಎಲ್ಲ ಇಲ್ಲಿ ಬರ್ತಾವ, ತರಿಸಿ ಮಸ್ತ್ ಅಡುಗೆ ಮಾಡು, ಡೈನಿಂಗ್ ಟೇಬಲ್ ಎಲ್ಲ ಊಟ ಮಾಡಿಸು. ಆದರೆ ನಂದೊಂದು ಮಾತು ಕೇಳು. ಏನು? ಆ ಸಾಹೇಬರು ಮೂವ ದೊಣ್ಣ ಮೆಣಸಿಕಾಯಿ ಇದ್ದಂಗೆ ಅದ. ಈಗ ಹಾರ್ನವ್ರು ಬಾರಸ ಹಿಂಗೆ ಅಯ್ಯಾಡ್ತಾವಲ್ರಿ, ಹಿಂಗೆ ದೊಡ್ಡ ನೀ ಆ ಕಡೆ ನೋಡ್ಬೇಡ. ಒಟ್ಟ ನೀಡು ಆ ಕಡೆ ನೋಡಿದೆ ಅಂತಂದ್ರೆ ಎಲ್ಲ ಗಡ್ಬಡಕ್ಕ. ಮಾರಿ ಕೆಳಗೆ ಹಿಡ್ಕೋತ ಹೋಗುವ. ಅಡಿಗೆ ಭಾರಿ ಮಾಡ್ಯಾಳ. ಸಾಯಿ ಬಂದ, ಅಳಗಾಡ್ತಿತ್ರ ಅದು ದೊಡ್ಡ ಮೂವೆ. ಊಟಕ್ಕೆ ಕುಂತ. ಮನಸ್ಸು ನೋಡ್ರೆ ಬೇಡ ಅಂದ್ರೆ ಹೆಚ್ಚಿಗೆ ಮಾಡ್ತಾ ಇಲ್ಲ. ಈಗ ನಾನು ನಿಮ್ಗೆ ಹೇಳ್ತೀನಿ, ಈ ಒಳಗೆ ಗೇಡದ ಬಂದಿರಲಿಲ್ಲ, ಅಲ್ಲಿ ಎಡಕ್ಕೊಂದು ಸಾಮಾನು ಅದು ನೋಡ್ರಿ. ನೀವು ನೋಡ್ರಿ, ಒಟ್ಟು ಹೋಗುವಾಗ ನೋಡ್ಬೇಡ. ನಾ 100 ನೀವು ನೋಡೇ ಹೋಗ್ತೀರಿ. ಕಡೆ ವಾರಿಗೆ ಎಣ್ಣಿಲ್ಲ ಹಂಗೆ ಹೋಗಿಲ್ಲ ನೀವು. ಯಾಕೆ ಬ್ಯಾಡ ಅನ್ನೋದು ಮುದ್ದಾ ಮಾಡ್ತದ ಮನಸ್ಸದು. ಹ್ಯಾಂತಿ ಹೇಳ್ದ, ನೀ ಮೂಗಿನ ಕಡೆ ನೋಡಿದೆ ಅಂದ್ರೆ ನಮ್ದು ಗಡ್ಬಡ್ ಹಾಕದ ಪ್ರಮೋಷನ್ ಆಗಂಗಿಲ್ಲ, ಅದಕ್ಕೆ ನೀ ಆ ಕಡೆ ನೋಡ್ಬೇಡ ಅಂತ ಹೇಳ.
ಅಡುಗೆ ಮಾಡಿದ್ಲು ತಂದಿಟ್ಲು, ಆಕೆ ನೋಡ್ಬರ್ತೈತಿ ಎಲ್ಲ ಮಾಡಿದ್ಲು. ಅದು ಮನಸ್ಸು ಬ್ಯಾಡ ಅಂದದ್ದು ಮತ್ತಿಟ್ಟು ಹೆಚ್ಚಿಗೆ ಮಾಡ್ತದೆ ರೀ, ಹೆಚ್ಚಿಗೆ ಮಾಡ್ತದೆ. ಎಲ್ಲ ನಾಷ್ಟ ಆಯಿತು, ಎಲ್ಲ ಆಯಿತು, ಚಹಾ ಮಾಡಿದ್ಲು. ಆಮೇಲೆ ಸಕ್ಕರೆ ಆಗೋ ಟೈಮ್ಗೆ ಹಿಂಗೆ ನೋಡೋಕೆ ಚಹಾದಾಗ ಎಟ್ಟು ಸಕ್ಕರೆ ಇನ್ನೂ ಹಾಕಿ ಕೇಳ್ಬೇಕಲ್ಲ, ಮೂಗನಾಗ ಎಟ್ಟು ಹಾಕಿಲ್ರಿ ಅನ್ಲಕ್ಕಿ. ಗಂಡಂದ ಹೇಳಿ ಎಷ್ಟು ಸಲ ಹೇಳಿ ನಿನಗೆ ಆಗ ಮೂಗಿ ನೋಡ್ಬೇಡಂತ. ನೀವು ಬ್ಯಾಡ ಅಂತ ಹೇಳಿದ್ರೆ ಅಂತ ಹೆಚ್ಚಿ ನೋಡಿ ನೀವು ಹೇಳ್ಬಾರ್ದಾಗಿತ್ತು. ನಾನು ನೋಡೋತಿದ್ದಿಲ್ಲ, ಅವ್ನ ಮೂಗಿ ಯಾಕೆ ನೋಡಕ್ ಹೋಗಿಲ್ಲ. ನೀವು ಬ್ಯಾಡ ಅನ್ನೋದು ಮುದ್ದಾಗ ನೋಡ್ತದ. ನಾ ಸಕ್ರಿ ಕಪ್ಪನಾಗ ಹಾಕ್ರೆ ನೀವು ಮೂಗನಾಗ ಇಟ್ಟು ಹಾಕ್ರಿ. ಯಾಕೆ ಮನಸ್ಸು ಹಿಂಗದ ಇವ ಬ್ಯಾಡ ಅಂದದ್ದು ಮುದ್ದಾಮ ಮಾಡ್ತದೆ. ಮನಸ್ಸಿನ ಸ್ವಭಾವನೆ ಹಂಗದ. ಅದಕ್ಕೆ ಅಂತಾರವರು ನಡೆ ನುಡಿ ಒಂದಾಗುವುದು ಅಷ್ಟು ಸುಲಭದ ಮಾತಲ್ಲ, ಹೇಳದಷ್ಟು ಸುಲಭದ ಮಾತಲ್ಲ. ಎಷ್ಟೋ ಮಂದಿ ಕುಡಿಯೋರು, ತಂಬಾಕು ತಿಂದವರು ಸ್ವಾಮಿಗಳು ಒಂದು ಆಣಿ ಮಾಡ್ತಾರೆ, ಮಲ್ಲೇಜರ್ದವ್ರು ಆಣಿ ಮಾಡ್ತಾರೆ. ಮಾಡ್ಯಾರಿಲ್ಲ ನಿಮ್ಮ ಕಡೆ? 8 ದಿನ 10 ದಿನ ಬಿಡ್ತಾರೆ ಮುಂದೆ. ನಡೆದಂತೆ ನುಡಿದು ಅಷ್ಟು ಸುಲಭದ ಮಾತು ಅಲ್ಲಪ್ಪ. ಯಾವ ಮನುಷ್ಯ ತನ್ನ ಸಮಸ್ತ ಇಂದ್ರಿಯಗಳನ್ನ ಜಯಿಸೇನ ಅವ, ಯಾಕೆ ವಿಚಾರ ಏನು ಬರ್ತದ ಅದೇ ಬಾಯಾಗ ಶಬ್ದ ಬರ್ತಾವ. ಆಕೆ ತೆರೆಗೆ ವಿಚಾರ ಅದೇ ಮೂಗ 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 ಕಡೆಗೆ ಮೂಗನಾಗ ಸಕ್ಕರೆ ಹಾಕಲಿ, ಕಪ್ಪನಾಗಲ್ಲ ಮೂಗನಾಗ. ಯಾಕೆ ಏನಕ್ಕ ವಿಚಾರವೇ ಶಬ್ದ ಆಗ್ತಾವ. ವಾಚ್ ಯುವರ್ ಥಾಟ್ಸ್ ಬಿಕಾಸ್ ದೇ ಬಿಕಮ್ ವರ್ಡ್ಸ್. ಶಬ್ದ ಆಗ್ತಾವ. ಆ ಶಬ್ದ ಏನಾಗ್ತದ ಮುಂದೆ ಆಕ್ಷನ್ ಆಗ್ತದೆ. ಅದೇ ಶಬ್ದ ಮೇಲೆ ಅಂದ್ರೆ ಏನಾಗ್ತದ ಅದೇ ಆಕ್ಷನ್ ಆಗ ಕರ್ತವ್ಯ ಆಗ್ತದ. ಅದೇ ಮುಂದೆ ನಿಮ್ಮ ಕ್ಯಾರೆಕ್ಟರ್ ಆಗ್ತದೆ, ಅದೇ ನಿಮ್ಮ ಹಣೆಬರ ಆಗ್ತದೆ. ಅದಕ್ಕೆ ಶಾಸ್ತ್ರ ಏನು ಹೇಳ್ತು ಅಂತ ಕೇಳಿದರೆ, ಫಸ್ಟ್ ಮೊದಲು ಏನಪ್ಪ ಅಂತ ಕೇಳಿದ್ರೆ ನಿನ್ನ ವಿಚಾರವನ್ನು ಬಹಳ ನೆನ್ಪಿಟ್ಟು ಆಮೇಲೆ ಇಲ್ಲಿಗೆ ಬಿಡಬೇಕು. ಇದು ಗೊತ್ತಿಲ್ಲದಂಗೆ ಇಲ್ಲಿ ಶಬ್ದ ಬಂತು ಅಂತ ಕೇಳಿದ್ರೆ ನಿನ್ನ ಜೀವನದಲ್ಲಿ ಹಾನಿ ಮಾಡ್ತದೆ. ನೀ ವೈರಿ ಉತ್ಪನ್ನ ಮಾಡ್ಕೋತಿ, ಕಡೆಯಿಂದ ದುರ್ಮರಣ ಆಗುತ್ತದೆ. ಮೊದಲು ಇದು ಶಾಂಕ್ಷನ್ ಮಾಡಬೇಕು. ಒಳ್ಳೆ ವಿಚಾರದಪ್ಪ, ಆಡ್ಬಾಯಿಲೆ ಮಾಡ ಕೈಲಿ. ಇಲ್ಲೇನೆ ಮೇನ್ ಆಫೀಸನೇ ತಪ್ಪಿತು ಅಂತಂದ್ರೆ ಅಲ್ಲಿ ಥಾಟ್ಸನೇ ತಪ್ಪದು. ಜೈಸ ಸೋಚೋಗೆ ವೈಸ ಹೋಗಿ. ಥಿಂಕಿಂಗ್ ಇಸ್ ಬಿಕಮಿಂಗ್. ಹೆಂಗೆ ಮನುಷ್ಯ ವಿಚಾರ ಮಾಡ್ತಾನೆ ಹಂಗೆ ಆಡ್ತಾನೆ, ಹೆಂಗೆ ಆಡ್ತಾನೆ ಹಂಗೆ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಹಂಗೆ ಪಡಿತಾನೆ. ಮಾಡಿದ್ದುಣ್ಣು ಮಾರಾಯ. ಅದಕ್ಕೆ ಶಾಸ್ತ್ರಗಳು ನಮಗೇನು ಹೇಳ್ತಾವೆ ಅಂತ ಕೇಳಿದರೆ, ಬಹಳ ವಿಚಾರ ಮಾಡಿ ಮಾತನಾಡಕ್ಕೆ ಕಲೀರಿ. ಹೆಂಗೆ ಕಲ್ಲು ಒಗೆದ್ರೆ ಹೊಳ್ಳಿ ವಾಪಸ್ ಮಾಡ್ಕೊಳಕ್ಕೆ ಬರಂಗಿಲ್ಲ, ಬಾಣ ಬಿಟ್ರೆ ವಾಪಸ್ ಹೋಯ್ತದು. ಹಂಗೆ ಒಮ್ಮ ಬಾಯಿಲಿ ಆಡ್ದಿ ಅಂದ್ರೆ ಅದನ್ನು ವಾಪಸ್ ಏನು ಮಾಡಿದ್ರು ಬರುವುದಿಲ್ಲ, ಹೋಯ್ತದ, ಅದು ಮುಗಿತು. ಅದಕ್ಕೆ ಮನುಷ್ಯ ಪರಿಣಾಮ ನೋಡಿ ಮಾತಾಡಬೇಕು. ಅದಕ್ಕೆ ಹುಸಿಯ ನುಡಿಯಲು ಬೇಡ. ಒಂದೇ ಮಾತು ಹೇಳಿದ್ರಲ್ಲ ಅವರು, ಕಳಬೇಡ ಹುಸಿಯ ನುಡಿಯಲು ಬೇಡ. ಅಲ್ಲದ್ದನ್ನು ಆಡ್ತಕ್ಕಂಥದ್ದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗತಕ್ಕಂಥ ಮಾತುಗಳನ್ನು ಮನುಷ್ಯ ಎಂದೂ ಆಡಲಿಕ್ಕೆ ಹೋಗಬಾರದು. ಇದು ತಿಳ್ಕೊಳ್ಳಿ, ಎಂದೂ ಆಡಲಿಕ್ಕೆ ಹೋಗಬಾರದು. ಅದಕ್ಕೆ ನಡೆನುಡಿ ಒಂದಾದರೆ ನಡೆದಂತೆ ನಡಿ, ನುಡಿದಂತೆ ನಡಿ. ಇವೆರಡೂ ಒಂದು ಅದು ಅಂತ ಕೇಳಿದ್ರೆ
ಅಲ್ಲೇ ಪರಮಾತ್ಮ ಅದಾನ. ಪರಮಾತ್ಮ ಬೇರೆ ಇಲ್ಲ. ನಡಿಯಲ್ಲಿ ಪರಮಾತ್ಮ, ನುಡಿಯಲ್ಲಿ ಪರಮಾತ್ಮ. ಎರಡು ಒಂದು ಆಯ್ತು ಅಂದ್ರೆ ಕೆಲಸ ಹಾಕದ್ರಿ. ಎರಡು ಹುರಿ ಕೂಡಿ ಒಂದು ಹಗ್ಗ ಹಾಕದಿಲ್ಲಪ್ಪ. ಒಂದೇ ಹುರಿ ಇತ್ತಂದ್ರ ಏನ್ ಕುರಿನೂ ಕಟ್ಟಕ್ ಬರಂಗಿಲ್ಲ, ದನ ಕಟ್ಟಕ್. ಎರಡು ಹುರಿ ಕೂಡಿ ಹಗ್ಗ ಆಯ್ತು ಅಂದ್ರೆ ಆನೆ ಕಟ್ಟಕ್ ಬರ್ತದ, ಆನೆನ ಕಟ್ಟಕ್ ಬರ್ತದ. ಹಂಗ ನಮ್ಮ ನಡೆ ನುಡಿ ಎರಡು ಒಂದಾಯ್ತು ಅಂದ್ರೆ ಪರಮಾತ್ಮನ ಕಟ್ಟಕ್ಕೆ ಬರ್ತದೆ. ಪರಮಾತ್ಮ ನಮ್ಮ ಮನೆಗೆ ತಾನಾಗಿ ಬರ್ತಾನ. ಪರಮಾತ್ಮ ಜರುರತೆ ಕಾರಣಾಗಿ ನಮ್ಮ ಮನೆಗೆ ಬರ್ತಾನ. ಅದಕ್ಕೆ ಎನ್ನ ನಡೆಯೊಂದು ಪರಿ, ನನ್ನ ನುಡಿಯೊಂದು ಪರಿ. ಹೊರಳಿಲ್ಲವಯ್ಯ. ನುಡಿದಂತೆ ನಡೆವೆ, ನಡೆದಂತೆ ನುಡಿವೆ. ಬಸವಣ್ಣನ ಮಾತು. ಯಾಕೆ ಬಸವಣ್ಣಗೆ ಅಷ್ಟು ಕಿಮ್ಮತ್ತು ಕೊಡ್ತೇವೆ ಅಂದ್ರೆ, ನುಡದಂಗೆ ನಡಿತೀನಿ, ನಡೆದಂಗೆ ನುಡಿತೀನಿ. ಇವೆರಡು ಒಂದು ಜವೆ ಕೊರತೆಯಾದೊಡೆ ಎನ್ನನು ನೀರಿನಲ್ಲಿ ನೀನೆದ್ದು ಹೋಗು ಕೂಡಲ ಸಂಘ. ಅಯ್ಯೋ, ಎಂತ ಮತ್ ಮಾತಾಡ್ತಾರೆ ಬಸವಣ್ಣವರು. ನನ್ನ ನಡೆಯಾಗ ನುಡ್ಯಾಗ ಒಂದು ಕೂದಲಟ್ ಅಂತರ ಆದ್ರ ಎಟ್ರಿ? ಕೂದಲ ನಮ್ಮ ಕೂದಲಟ್ ಅಲ್ರಿ, ಕಿಲೋಮೀಟರ್ ಅದಾವ. ನಮ್ಮ ಅಲ್ಲ ಕಿಲೋಮೀಟರ್ ಅಂತ. ನಾ ಯಾವಾಗ ಅಂದೇನ್ರಿ? ಮಾತ ಮುಗಿತಾರ. ನಾ ಯಾವಾಗ ಅಂದೇನ್ರಿ? ಅರೆ ಕೊಟ್ಟ ಮಾತಿಗೆ ಪ್ರಾಣ ಕೊಟ್ಟವರದಲ್ಲಿ ಜಗತ್ತೊಳಗೆ. ಪ್ರಾಣ ಜಾಯ ಪರವಚನನ ಜಾಯಿ. ಮಾತಿಗೆ ಪ್ರಾಣ ಕೊಟ್ಟವರದಾರ. ಹೆಣ್ಣೇನು ದೊಡ್ಡಿತ್ತು, ಮಣ್ಣೇನು ದೊಡ್ಡಿತ್ತು. ಹೆಣ್ಣೇನು ದೊಡ್ಡದು, ಮಣ್ಣೇನು ದೊಡ್ಡದು. ಪ್ರಾಣ ಕೊಟ್ಟವರದಾರ ಮಾತಿಗೆ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷ್ಯ ಇಡಬೇಕು. ನಮ್ಮ ಜೀವನದಲ್ಲಿ ನಾವು ಎಷ್ಟು ಅದನ್ನು ಪಾಲಿಸ್ತೇವೆ ಅನ್ನತಕ್ಕಂಥದ್ದು ಬಹಳ ಅವಶ್ಯಕತೆ ಅದ. ಆದ್ದರಿಂದ ರಾಮಚಂದ್ರನಾಗಲಿ, ಹರಿಶ್ಚಂದ್ರನಾಗಲಿ, ಅಥವಾ ಮಹಾತ್ಮರಾಗಲಿ, ಇವರು ಯಾಕೆ ಪ್ರಸಿದ್ಧ ಆಗ್ಯಾರ ಅಂತ ಕೇಳಿದ್ರೆ, ಅವರ ನಡೆನುಡೆ ಎರಡೂ ಸಮಾನ ಇದ್ದು. ನುಡಿದಂತೆಯೇ ನಡೀತಿದ್ರು, ನಡೆದಂತೆಯೇ ನುಡಿತಿದ್ರು. ಆ ನಡೆ ನುಡಿ ಎರಡು ಒಂದೇ ಆಯಿತು ಅಂತ ಕೇಳಿದ್ರೆ ಅಲ್ಲಿ ಏನಿಲ್ಲ, ಪರಮಾತ್ಮ ಅಲ್ಲೇ ಅದಾನ. ಪರಮಾತ್ಮ ಏನು ಬೇರೆ. ನಡೆಯಲ್ಲೇ ಪರಮಾತ್ಮ ಅದಾನ, ನುಡಿಯಲ್ಲೇ ಪರಮಾತ್ಮ ಅದಾನ. ಆ ನಡೆ ನುಡಿ ಎರಡು ಸಂಗತ ಆದವು ಅಂತ ಕೇಳಿದರೆ ಪರಮಾತ್ಮ ಅವರಿಗೆ ಪ್ರತ್ಯಕ್ಷ ಆಗ್ತಾನೆ. ನುಡಿದಂತೆ ನಡೆಯದಿದ್ದರೆ ಒಪ್ಪ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮ ಅವರಿಗೆ ಒಪ್ಪಂಗಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ನಮಗೆ ಬಹಳ ಸ್ಪಷ್ಟವಾದ ಮಾತನ್ನು ಇದು ಹೇಳ್ತಾರೆ. ಅದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಏನು ಅಂತ ಕೇಳಿದರೆ, ಮಾತಾಡೋಕ್ಕಿಂತ ಮೊದಲ, ಹೆಜ್ಜೆ ಇಡೋಕ್ಕಿಂತ ಮೊದಲ 5 ನಿಮಿಷರೇ ನಾನು ವಿಚಾರ ಮಾಡಬೇಕು. ವಿಚಾರ ಮಾಡಿ ಈ ಮಾತಿನ ಪರಿಣಾಮ ಏನಾಗ್ತದೆ, ಈ ಮಾತಿನ ಅರ್ಥ ಏನಾಗ್ತದೆ, ಈ ಮಾತಿನಿಂದ ಎಷ್ಟು ಲಾಭ ಆಗ್ತದೆ, ಈ ಮಾತಿನಿಂದ ಎಷ್ಟು ಹಾನಿ ಆಗ್ತದೆ, ಇವೆಲ್ಲ ವಿಚಾರ ಮಾಡಿದ್ರಿ ಅಂತ ಕೇಳಿದರೆ ನಾವೆಲ್ಲರೂ ಸತ್ಯವಂತರಾಗ್ತೀವಿ, ನಾವೆಲ್ಲರೂ ಹರಿಶ್ಚಂದ್ರ ಆಗ್ತೇವೆ. ಪರಂತು ನಾವು ವಿಚಾರ ಮಾಡಂಗಿಲ್ಲ. ಬಾಯಿಗೆ ಬಂತು ಆಡದೆ, ಬಾಯಿಗೆ ಬಂತೇವೆ ಆಡಿದೆ. ಹಿಂಗೆ ಮಾತಾಡ್ರಿ, ತಪ್ಪಾಯ್ತ್ರಿ ಅನ್ನಂಗೆ ಮಾತಾಡಬಾರ್ದು. ಮಾತಾಡ್ತೇವೆ, ತಪ್ಪಾಯ್ತ್ರಿ, ಮಾತು ವಾಪಸ್ ತಗೋಬಾರ್ದು. ಒಮ್ಮ ಬಾಯಾಂದು ಬಂತು ಮುಗಿತಾನ ಕಥ. ಹೊಳ್ಳಿ ವಾಪಸ್ ತೊಳೋರಿಗೆ ಮನುಷ್ಯ ಅಂತ ಕರೆಯಂಗಿಲ್ಲ. ತಪ್ಪಾಯ್ತ್ರಿ, ಗೊತ್ತಾಗಲಿಲ್ರಿ, ಇವೇನು ಮಾತಾಡ್ತೇವೆ ನಾವು. ನಂಗೆ ಗೊತ್ತಾಗಲಿಲ್ರಿ, ನಂಗೆ ತಪ್ಪಾಯ್ತ್ರಿ, ನಂಗೆ ತಿಳಿದಿಲ್ರಿ. ತಿಳಿಲಿಲ್ಲ ಮಾತಾಡ್ತೇಕ್ರಿ, ಗೊತ್ತಿದ್ದಿದ್ರೆ ಮಾತಾಡ್ತೇಕ್ರಿ. ಅದಕ್ಕೆ ಗೊತ್ತು ಮಾಡಿಕೊಂಡೇ ಮಾತಾಡಬೇಕು, ತಿಳಿದೇ ಮಾತಾಡಬೇಕು. ಅದನ್ನು ಬಿಟ್ಟು ಮಾತಾಡಿದ ಬಳಕ ತಿಳಿಬೇಕು ಅನ್ನೋದಿಲ್ಲ, ತಿಳಿದ ಬಳಕ ಮಾತಾಡಬೇಕು. ಮಾತಾಡಿದ ಬಳಕ ಗೊತ್ತು ಮಾಡೋದಲ್ಲ, ಗೊತ್ತು ಮಾಡಿಕೊಂಡೇ ಮಾತಾಡಬೇಕು. ಅಂಥ ಮನುಷ್ಯರಿಗೆ ನಾವೇನಂತೇವೆ ಅಂದ್ರೆ ಸತ್ಪುರುಷರು, ಮಹಾತ್ಮರು, ಇವರಿಗೆ ದೇವತೆಗಳು ನಾವು ಯಾಕಂತೇವೆ ಅದಕ್ಕೆ ಕರಿತೇವೆ. ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ. ಮಾತು ಮಾಣಿಕ್ಯ ಅದ. ಲಕ್ಷ್ಮೀ ವಸತಿ ಜೀವಾಗ್ರೆ, ಜೀವಾಗ್ರೆ ಮಿತ್ರ ಬಾಂಧವ, ಜೀವಾಗ್ರೆ ಬಂಧನಂ ಪ್ರಾಪ್ತಂ, ಜೀವಾಗ್ರೆ ಮರಣಂ ಧ್ರುವಂ. ಈ ನಾಲಿಗೆ ಸ್ವಲ್ಪ ಸ್ವಲ್ಪ ನಿಮಗೆ ಕೇಳ್ತೀನಿ.
ನಾಲಿಗೆ ಮೊದಲು ಹುಟ್ಟ್ಯಾವ ಏನು ಹಲ್ಲು ಮೊದಲು ಹುಟ್ಟ್ಯಾವ್ರಿ? ನಾಲಿಗೆ ಅದ ಇಲ್ಲ ಬಾಯಾಗ? ಯಾವಾಗ ಮೊದಲು ಹುಟ್ಟಿದ್ರಿ? ಅಲ್ಲ, ಶಾನದಿದ್ದೆ ನನಗಾಯ್ತು. ಅಚ್ಚ, ಮೊದಲು ಹುಟ್ಟಿದವರು ಮೊದಲು ಸಾಯ್ಬೇಕೆ ಏನು ಹಿಂದೆ ಹುಟ್ಟಿದವ್ರು ಮೊದಲು ಸಾಯ್ಬೇಕು? ಮೊದಲು ಹುಟ್ಟಿದವರು ಏನು ಮಗ ಮೊದಲು ಸಾಯ್ಬೇಕ ಏನು ಅವ್ವ ಅಪ್ಪ ಮೊದಲು ಸಾಯ್ಬೇಕ? ಇಬ್ರು ಸಾಯ್ಲಿ ಅಂತೀರಿ? ಮೊದಲು ಹುಟ್ಟಿದವರು ನಿಮ್ಮ ನೌಕರಿಯಾಗಲ್ಲ, ಯಾರು ಮೊದಲು ಅಪಾಯಿಂಟ್ಮೆಂಟ್ ಆಗ್ಯಾರ ಅವ್ರ ಮೊದಲು ರಿಟೈರ್ಡು, ಆಮೇಲೆ ಬಿಡು, ಆಮೇಲೆ ರಿಟೈರ್ಡ್ ಶೀತ ಮಾಡ್ತದ. ಮೊದಲು ಹುಟ್ಟಿದವರು ಮೊದಲು ಸಾಯ್ಬೇಕು, ಹೌದಲ್ಲಿ? ಆಮೇಲೆ ಹುಟ್ಟಿದವರು ಆಮೇಲೆ ಸಾಯ್ಬೇಕು. ಮೊದಲ ನಾಲಿಗೆ ಹುಟ್ಟ್ಯಾದ, ಆಮೇಲೆ ಹಲ್ಲು ಹುಟ್ಟ್ಯಾವ, ಹೌದಿಲ್ಲ? ಅಂದ್ರೆ ಮೊದಲು ಯಾರು ಸಾಯ್ಬೇಕು? ಎಷ್ಟು ಶಾಂತಿ ಇದ್ದೀರಪ್ಪ. ಮೊದಲ ನಾಲಿಗೆ ಹೋಗ್ಬೇಕ ಏನು ಹಲ್ಲು ಹೋಗ್ಬೇಕ? ಮೊದಲು ಹುಟ್ಟಿದವರು ಮೊದಲು ಹೋಗ್ಬೇಕು, ಆಮೇಲೆ ಹುಟ್ಟಿದವರು ಆಮೇಲೆ ಹೋಗ್ಬೇಕು. ಮೊದಲು ಯಾರು ಹುಟ್ಟ್ಯಾರ? ನಾಲಿಗೆ. ಆಮೇಲೆ ಯಾರು ಹುಟ್ಟ್ಯಾರ? ಹಲ್ಲ. ಮೊದಲು ಯಾರು ಹೋಗ್ಬೇಕು? ನಾಲಿಗೆ. ಆಮೇಲೆ ಯಾರು ಹೋಗ್ಬೇಕು? ಹಲ್ಲ. ಆದ್ರೆ ನಿಂಬಾಯನ್ ಹಲ್ಲ ಮೊದಲು ಹೋಗ್ತಾವ. ಅದಕ್ಕೆ ಜಗಳ ಬರ್ತಂದ, ನಾನು ಹಲ್ಲು ಮುರಿದೀನಿ ಅಂತ, ನಾನು ನಾಲಿಗೆ ಕಿಚನ ಏನೋ ಹಲ್ಲು ಮುರಿದೀನಿ ನಾನು. ಯಾಕ? ಮನುಷ್ಯ ಮೆತ್ತಗಿದ್ದವ್ರು ಏನಾಗಿಲ್ರಿ, ಬಿರುಸಿದ್ದವ್ರಿಗೆ ಹಲ್ಲು ಬಿರ್ಸದ ನೋಡ್ರಿ, ನಾಲಿಗೆ ಹಂಗಿಲ್ಲ, ಮೆತ್ತಗಲ್ಲ. ಮೆತ್ತಗಿರ್ಬೇಕು ಮನುಷ್ಯನಿಗೆ. ಮನುಷ್ಯ ಬಿರ್ಸಾಗಬಾರ್ದು, ಕೆಟ್ಟ ಮಾತಾಡಬಾರ್ದು ಯಾರಿಗೆ. ಬುದ್ಧ ಭಗವಂತ ವರ್ಷ ಆಯಿತು, ಬುದ್ಧನ ಶಿಷ್ಯ ಒಬ್ಬ ಭಾಳ ದೊಡ್ಡ ಮಹಾತ್ಮ. ಅವ ಮುಪ್ಪಿನ ಕಾಲ ಆಯಿತು, ಮುಪ್ಪಾದ ಕೂಡಲೇ ಇನ್ನು ದೇಹ ಬಿಡಬೇಕಂತ ಗೊತ್ತಾಯ್ತು. ಎಲ್ಲ ಭಕ್ತರು ಕರೆದ್ರು, ಬರ್ರಿ 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 ಬರ್ರಿ, ನಾ ಸೋಮವಾರ ದೇಹ ಬಿಡ್ತೀನಿ ಬರ್ರಿ. ಮಂದಿ ಕೂಡ್ತೀರಪ್ಪ, ಅಷ್ಟು ಪ್ರಸಿದ್ಧ ಇದ್ದವು. ಸಿದ್ಧಾರ್ಥರು ದೇಹ ಬಿಟ್ಟ ಕಾಲಕ್ಕೆ ಈಗ 100 ವರ್ಷದ ಹಿಂದ, ಆಗಿನ ಕಾಲಕ್ಕೆ 8-9 ಸಾವಿರ ಟೆಲಿಗ್ರಾಮ್ ಹೋಗಿದ್ದು ಅಂತ. ಅವು ಫೋನ್ ನಮ್ಮ ಮೊಬೈಲ್ ಇರಲಿಲ್ಲ. 8 ಟೆಲಿಗ್ರಾಮ. ಎಷ್ಟು ಜನ ಭಕ್ತರು ಇರ್ಬೇಕ್ರಿ ಸಿದ್ಧಾರ್ಥರಿಗೆ ಆ ಕಾಲಕ್ಕೆ? ಎಲ್ಲಿ ಸಂಪೂರ್ಣ ಭಾರತ. ಹಾಗೆ ಸ್ವಾಮಿಗಳನ್ನ ಸ್ವಾಮಿಯವರು ದಯ ಬಿಡ್ತಾರೆ, ಜನ ಕೂಡ್ತರಿ. ಸ್ವಾಮಿ ಗದಿ ಮಾಡ್ಕೊಂತರು, ಮಂದಿ ನೀವು ಹೆಂಗೆ ಕುಂತರು, ಮ್ಯಾಲ ನಾ ಹೆಂಗೆ ಕುಂತೀನಿ ಹೆಂಗೆ ಕುಂತರು. ಯಪ್ಪ ನೀವು ಭಾಳ ಶರಣರು ಇರ್ತೀರಿ. ಯಪ್ಪ ನೀವು ಸಾಯ್ತೀರಿ, ನಮ್ಮೊಂದೆರಡು ಮಾತಾಡ್ರಿ, ನಮ್ಮೊಂದೆರಡು ಮಾತಾಡ್ರಿ. ನೀವು ದೇಹ ಬಿಡಕ್ಕೆ ತಯಾರಾಗಿರಿ, ಸತ್ಯ ಸಾಯೋ ಟೈಮ್ಗೆ 2 ಮಾತು ಅವ್ರು ಸುಮ್ಮನೆ ಕುಂತರು. ಯಪ್ಪ 2 ಮಾತು ಅಂದರು. ಅವ್ರು ಸ್ವಾಮಿ ಮಾಡಿದ್ರು. ಯಪ್ಪ ರೀ ಹಂಗೆ ನಮ್ಗೆ 2 ಮಾತು ಹೇಳ್ರಿ ಅಂದ್ರೆ ಸಾಯೋ ಟೈಮ್ಗೆ ಸ್ವಾಮಿಗಳು ಹುಚ್ಚಿಡಿದೆ. ನಾವು ಏನು 2 ಮಾತಾಡ್ರಿ ಅಪ್ಪ ಅಂದ್ರೆ ಶಿಷ್ಯ ಹಂಗ್ಯಾಕಿದೆಯಪ್ಪ 2 ಮಾತಾಡ್ರಿ. ಅರೆ 3 ಸಲ ಮಾತಾಡಿದ್ರೆ ನಿಮಗೆ ತಿಳಿದ್ರೆ ನಾ ಏನು ಮಾಡಲಿ ಅಂದ್ರು. ಏನು ನುಡಿದರೆ ಅದುವೇ ಗೂಢ ನಿಯಮಾಭಿಪ್ರಾಯ ಮಕ್ಕುಂ ಅಂದ್ರೆ ಅದೇನು ಉಪದೇಶ ಅಂದ್ರೆ ಸ್ವಾಮಿಗಳು. ಅಲ್ಲೋ ಅಂದ್ರೆ ನಿಮಗೇನು ಕಾಣ್ತು? ಅಲ್ಲ ನಾಲಿಗೆ ಕಾಣ್ತಿಲ್ಲ. ಹಲ್ಲು ಯಾಕೆ ಬಿದ್ದು ನಾಲಿಗೆ ಯಾಕೆ ಉಳಿತಪ್ಪ? ಹೌದ? ಹಲ್ಲು ಯಾಕೆ ಉಳಿತು? ಕಠೋರದ, ಬಿರುಸದ. ಅದಕ್ಕೆ ಹಲ್ಲು ಮೊದಲು ಹಾಲು ಮೆತ್ತಗಿದ್ದು ನಾಲಿಗೆ ಉಳಿತು. ಹಿಂಗೆ
ಹಂಗ ನೀವು ಭಾಳ ದಿವ್ಸಿರ್ಬೇಕಂದ್ರೆ ಬಿರುಸು ಮಾತಾಡ್ಬೇಡ್ರಿಯಪ್ಪ. ಬಿರುಸು ಮಾತಾಡಿದ್ರಿ ಅಂದ್ರೆ ಹೋಗೋಕ್ಕಿಂತ ಮುಂಚೆ ನೀನು ಹಲ್ಲು ಮುರಿದೀನಿ ಅಂತಾರೆ ಮತ್ತೇನು. ಅದಕ್ಕೆ ಮೆತ್ತಗಿರ ಕಲೀರಿ, ಯಾರಿಗೆ ಕೆಟ್ಟ ಮಾತಾಡಬೇಡ್ರಿ. ಸಿದ್ಧಾರೂಢರು ಸಾಕ್ಷಾತ್ ಪರಮಾತ್ಮನ ಅವತಾರ. ಎಂದು ಯಾರಿಗೆ ಏಕವಚನ ಮಾತಾಡಿಲ್ಲಪ್ಪ, ಬಾರೋ ಅಂದಿಲ್ಲ. ಬರ್ರಿ ರಾಜರಿಗೆ ಬರ್ರಿನೇ, ಸೇವೆ ಮಾಡಿದ್ರು ಬರ್ರಿನಿ, ಬರ್ರಿ ಬರ್ರಿ ಕೊಂಡ್ರಿ. ಏಕವಚನದಾಗಿಲ್ಲ. ನೀವ್ ಹೆಂಗೆ ಕರಿತೀರಿ? ನಿಮ್ ಭಾಳ ಮಾತಾಡ ಅವಗೂ ಏಕವಚನ, ಏ ಬಾರೇ ಅವು ಕರೀತಾರ. ಹೆಂಗೆ ಇದು ಮಾತ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳ್ತೀವಿ. ಮಾತನಾಗ ಅಮೃತ ಅದ ರೀ. ಮಾತಂದ್ರೆ ಅಮೃತ. ವಚನೇ ಕಾದರಿದ್ರತ. ಮಾತಿನೊಳಗೆ ಯಾರಿಗೆ ಪೆಟ್ಟು ಹತ್ತಾರಂಗೆ ಮಾತಾಡ್ಬೇಕು. ಮಾತಿನ ಪೆಟ್ಟ ಯಾವ ಔಷಧ ಹಚ್ಚಿದ್ರು ಮಾಯಂಗಿಲ್ಲ. ಆ ಪೆಟ್ಟ ಗಾಯ ಅವನು ಎಂದ ನಿಮ್ಗೆ ಕೆಟ್ಟ ಬೈದ್ದೆ ಅಂದ್ರೆ ವರ್ಷ ಆಗ 10 ವರ್ಷ ಆಗ ಇದ್ರಿ ಬಂದ್ರೆ ಅವತ್ತು ಬೈದಿದ್ನಪ್ಪ ನೆನಪು ಬರ್ತಾ ಇಲ್ಲ ನಿಮಗೆ. ನೆನಪು ಬರ್ತದೆ. 10 ವರ್ಷ ಆಗಲಿ ಸಾಯುತಕ ನೆನಪು ಹಾರಂಗಿಲ್ಲ. ಮಾತಿನ ಪೆಟ್ಟು ಉಳುಕಿ ಪೆಟ್ಟು ಗಾಯ ಆದ ಏನ್ರ ಆದ್ರೆ ಮತ್ತೆ ಔಷಧ ಹಚ್ಚಿ ಮಾಯಿಸ್ತೇವೆ ಮೊದಲಿನಂಗೆ ಆಗ್ತದ. ಪರಂತು ಮನುಷ್ಯನ ಮಾತಿನ ಪೆಟ್ಟು ಬಿತ್ತು ಅಂದ್ರೆ ಸಾಯುತಕನ ನೆನಪು ಹೋಗಿಲ್ಲ. ಅವನು ನೋಡಿದ್ರೆ ಬರ್ತದೆ ಹಿಂಗಂದಿದ್ದ. ಆ ಗಾಯ ಯಾರಿಂದು ಮ್ಯಾಸಕ್ಕಾಗಿಲ್ಲಪ್ಪ. ಅದಕ್ಕೆ ಎಲ್ಲರಿಗೆ ರೀಹಕ್ ಮಾತಾಡ್ಬೇಕು. ಏನು ಬಂದಿರಿ ಹದುಳ ಬಿದ್ದೀರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟಿ ಒಡೆಯುವುದೇ, ಕೊಡಲಿಲ್ಲದೊಂದು ಗುಣ. ಮಾತಾಡಕ್ಕೆ ನಿಮ್ಮಪ್ಪನ ಗಂಟು ಹೋಗ್ಯದ, ಕೊಡಬೇಡ. ಮಾತಾಡ ಚಂದಾಡು, ಮಾತಾಡ ಚಂದಾಡು. ರೊಕ್ಕ ಬಂತು ಅಧಿಕಾರ ಬಂತು ಅಂದ್ರೆ ಹುಚ್ಚನಂಗೆ ಮಾತಾಡೋದು, ಹುಚ್ಚನಂಗೆ ನೋಡೋದು. ಇದು ಅಲ್ಲೇಪ್ಪ. ಆ ಅಧಿಕಾರ ಭಾಳ ಉಳಂಗಿಲ್ಲ, ಲಕ್ಷ್ಮಣ ಭಾಳ ಸೇರಂಗಿಲ್ಲ. ಮಾತು, ಆ ಮಾತು ಬ್ರಹ್ಮದ ಮಾತು, ಪರಮಾತ್ಮ ಅದ ಮಾತು, ಮಾಣಿಕ್ಯ ಅದ. ಲಕ್ಷ್ಯ ರೀ. ಆ ಮಾತ ಏನಪ್ಪ ಅಂತ ಕೇಳಿದ್ರೆ ಹಂಗಿರ್ಬೇಕು. ಅದಕ್ಕೆ ಇವು ನಡೆ ನುಡಿ ಒಂದಾಗಿ ಇತ್ತು ಅಂದ್ರೆ ಅಂತಹ ಮಹಾತ್ಮರು, ಯೋಗಿಗಳು, ಶರಣರು ಅವರೆಲ್ಲ ಒಂದು ಮಾತಿಗೆ ಪ್ರಾಣ ಕೊಟ್ಟಾರ್ಯಪ್ಪ. ಒಂದು ಮಾತಿಗೆ ಪ್ರಾಣ ಕೊಟ್ಟಾರ. ಆ ಮಾತು ಏನಪ್ಪ ಅಂತ ಕೇಳಿದ್ರೆ ನಡೆಯೊಳಗೆ ನುಡಿಯ ಪೂರೈಸುವೆ, ನುಡಿಯೊಳಗೆ ನಡೆಯ ಪೂರೈಸುವೆ. ನಾ ಆಡ್ದಂಗೆ ಮಾಡಿ ತೋರಿಸ್ತೀನಿ, ನಾ ಹೆಂಗೆ ಮಾಡ್ತೀನಿ ಹಂಗೇ ಆಡ್ತೀನಿ. ಮಾಡೋದು ಬೇರೆ, ನನ್ನ ನಡೆಯೊಂದು ಪರಿ ನುಡಿಯೊಂದು ಪರಿ ನಾ ಇಲ್ಲ. ನಾ ಹೆಂಗೆ ಆಡ್ತೀನಿ ಹಂಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಹಂಗೆ ಆಡ್ತೀನಿ ಅಂದ್ರೆ ಕಿಮ್ಮತ್ತದಲ್ಲಿ. ಸುಂದರಮ್ಮ ಅಂತ ಹೆಸರು ಇಟ್ಕೊಂಡ ಯಾರು ಮದುವೆ ಮಾಡ್ಕೊಳ್ಳಿ ಅಂದ್ರೆ ಏನಂತಾರೆ ಅದಕ್ಕೆ? ಹೆಸರು ಸುಂದರಮ್ಮ. ಮದುವೆ ಮಾಡ್ಕೊಳ್ಳೋಕೆ ಯಾರು ತಯಾರೇ ಇಲ್ಲ. ಹೆಸರು ಸುಲೋಚನ. ಆಕೆ ಹೆಸರು ಸುಲೋಚನ. ಈ ಕಡೆ ನೋಡ್ತಾಳೆ ಅಂದ್ರೆ ಈ ಕಡೆ ನಡೀತಾಳೆ, ಆ ಕಡೆ ನೋಡ್ತಾಳೆ ಆ ಕಡೆ ನಡೀತಾಳೆ, ಯಾರಿಗೂ ಗೊತ್ತಾಗಿ. ಹೆಸರ ಸುಲೋಚನ. ಸುಲೋಚನ ಅಂತಾರೆ ಅದಕ್ಕೆ. ನೀವು ಈ ಕಡೆ ನೋಡ್ತಾ ಈ ಕಡೆ ನೋಡ್ತಿರ್ತಾಳೆ. ಏನು ಮಾಡ್ತೀರಿ? ಹೆಸರು ಲಕ್ಷ್ಮಿ ಅಂತ ಹೆಸರಿಟ್ಟಾರೆ, ಹೆಂಡಿ ಗಾಯ ಮಾಡ್ತಾಳೆ. ಹೆಸರಿನಂಗೆ ಇರ್ಬೇಕ್ರಿ ಮನುಷ್ಯ. ಹೆಸರು ಹೆಂಗದ ಹಂಗೆ ಕೆಲಸ ಇರಬೇಕು. ಹೆಸರು ಅಂದತಾರಿ, ಕೆಲಸ ಅಂತಾರ ಇರಬಾರ್ದು. ಹಂಗ ಮನುಷ್ಯ ಅಂತ ಯಾರಿಗಂತಾರ ಅಂತ ಕೇಳಿದ್ರೆ ಮನುಷ್ಯನಂಗ ಆಡವನಿಗೆ ಮಾಡವನಿಗೆ ಮನುಷ್ಯ ಅಂತಾರೆ. ಹಂಗ ಇಲ್ಲ ಅಂದ್ರೆ ಬಾಲು ಕೋಡಿಲ್ಲದ 2 ಕಾಲಿನ ದನ. ನಿನಗೆ ಮನುಷ್ಯ ಅಂತ ದನ ಅಂತ ಕರಿಬೇಕು. ಆಡ್ತೊಂದು, ಮಾಡ್ತೊಂದು, ನೋಡ್ತೊಂದು, ನಡಿತೊಂದು ಅಂಥವನಿಗೆ ಮನುಷ್ಯ ಅಂತ ಕರೆದಿರೋ ಪುಣ್ಯಾತ್ಮರೇ. ಅದಕ್ಕೆ ನಿನಗೆ ಮನುಷ್ಯ ಮಾಡಿದ್ದು ದನ ಆಗಕ್ಕಲ್ಲ, ದೇವರಾಗಕ್ಕ. ಮನುಷ್ಯ ನಿನಗೆ ದನ ಹಾಕಿ ಪರಮಾತ್ಮ ದೇಹ ಕೊಟ್ಟಿಲ್ಲ, ದೇವರಾಗ ನಿಮ್ಗೆ ಕೊಟ್ಟಾನೆ. ದೇವ್ರು ಆಗ್ಬೇಕಾದ್ರೆ ಹೆಂಗೆ ನಡೆ ನೋಡಿ ಒಂದಿರ್ಬೇಕು. ದನ ಆಗ್ಬೇಕಾದ್ರೆ ನೀನು ನಡೆಯೊಂದು ಪರಿ ನುಡಿಯೊಂದು ಪರಿ ದನ ಆಗ ಅಂತ ನೋಡಲ್ಲ. ತಪ್ಪ ನೀವು ಇದ್ರಿಗೆ ಅಂತಿರ್ತಿರಲ್ಲ, ಏನ್ರ ಮಾತಾಡೋರೆ ಮೈ ಮೇಲೆ ಹೆಸರದ ಇಲ್ಲ ಅಂತೀರಲ್ಲ. ಹೆಸರಿಲ್ಲ ನಿಮ್ಮ ಮುಂದಿತ್ತ ನಾವು ಮಗೊಂಡು ಅಂತಿಕೊಂಡ್ರಿ
ಎಚ್ಚರದಿಂದ ಮಾತಾಡು. ಏನು ತಿಳ್ಕೊಂಡಿದಿ, ಯಾರನ್ನು ತಿಳ್ಕೊಂಡಿದಿ ಅಂತಿರ್ತೀರಲ್ಲ, ಅದನ್ನು ಮಕೋಣನ ನಿಮ್ಮ ಎದುರಿಗೆ ಅದಾನ. ಎಚ್ಚರ ಅಂದ್ರೆ ಅರ್ಥ ಏನು? ಈ ಯಾರ ಜೊತೆಗೆ ಏನು ಆಡಬೇಕು ಏನು ಗೊತ್ತಿಲ್ಲ ಅಂದ್ರೆ ಎಚ್ಚರಿಲ್ಲ ಅಂತ. ಎಚ್ಚರಿಲ್ಲ ಮನುಷ್ಯನ, ಅದಕ್ಕೆ ಮಾತಾಡ್ತಾನೆ, ಹಂಗೆ ನಡೀತಾನೆ. ಮಹಾತ್ಮನ ಮುಂದೆ ಹೆಂಗೆ ನಡಿಬೇಕು, ತಂದೆ ತಾಯಿಗಳ ಮುಂದೆ ಹೆಂಗೆ ನಡಿಬೇಕು, ಗುರು ಹಿರಿಯ ಮುಂದೆ ಹೆಂಗೆ ನಡಿಬೇಕು, ಹೆಂಗೆ ಆಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಅವ್ನು ಏನಂತಾರೆ, ಎಚ್ಚರ ಮನುಷ್ಯ ಇದೆ ಅನ್ನೋದನ್ನ ಇದ್ದೆ ಶಿದ ಅಂತೀರಿ ನೀವು. ಅದಕ್ಕೆ ಪುಣ್ಯಾತ್ಮರೇ ನೋಡ್ರಿ, ಯಾವ ಡಿಗ್ರಿಡೇಷನ್ ಅಂತಾರೆ ಇಂಗ್ಲೀಷ್ನೊಳಗೆ. ಕಡಿಮೆ ಆಗಬಾರ್ದು, ಹೆಚ್ಚಾಗಬೇಕು. 5ನೇ 6ನೇತಕ್ಕೆ ಹೋಗ್ಬೇಕು, 6ರಿಂದ 7 ಹೋಗ್ಬೇಕು. ಅದ್ರ ಬಿಟ್ಟು 7 ವಾಪಸ್ 2ನೇತಕ್ಕೆ ಬಂದರೆ ಅವನಿಗೆ ತೆಗಿತಾರೆ ಹುಡುಗನಿಗೆ, 2-3 ಸಲ ಫೇಲ್ ಆದ. ಹಂಗೆ ನಮ್ಮ ಮನುಷ್ಯ ದನದಿಂದ ಇಲ್ಲಿಗೆ ಬಂದಿದ್ದೇವೆ ನಾವು. ದನದಿಂದ ಇಲ್ಲಿಗೆ ಬಂದೇವಿ. 84 ಲಕ್ಷ ಇವನೊಳಗೆ ಬಂದೆ 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 ಅಂತ ಹೇಳ್ಯಾರಲ್ಲ, ಅದು ದಾಟ್ ಇಲ್ಲಿಗೆ ಬಂದೇವಿ. ಇನ್ನು ಆಡಬಾರ್ದು ಆಡಿ, ನೋಡಬಾರ್ದು ನೋಡಿ ಮತ್ತೆ ಕೆಳಗೆ ಹೋಗೋದು ಬೇಡ್ರಿ, ಕೆಳಗೆ ಹೋಗೋದು ಬೇಡ. ಪ್ರಮೋಷನ್ ಇರಬೇಕು. ತಪ್ಪು ಮಾಡ್ದ ಅಂದ್ರೆ ಪ್ರಮೋಷನ್ ಹೋಗ್ತು ಕೆಳಗೆ ಬರ್ತಾನಿಲ್ಲ, ಅವನಿಗೆ ಕೆಳಗೆ ಬರ್ತಾನ. ಮನುಷ್ಯನ ಜೀವನ ದನದಿಂದ ಪ್ರಮೋಷನ್ ಅದ ನಮಗೆ. ಈ ಮನುಷ್ಯರ ಇದರಿಂದ ದೇವರಾಗುದು. ಅದು ಇಲ್ಲಿಂದ ಡಿಗ್ರೇಡೇಷನ್ ಆಗಬಾರ್ದು, ಪ್ರಮೋಷನ್ ಆಗಬೇಕು. ಅದು ಆಗ್ಬೇಕಂದ್ರೆ ನಮ್ಮ ನಡಿ ನುಡಿ ಒಂದಾಗಬೇಕು. ನುಡಿದಂತೆ ನಡಿ, ನಡೆದಂತೆ ನುಡಿ, ಇದೇ ಜನ್ಮ ಕಡಿ ಹೇಳಬಿಟ್ರು. ಮುಂದೆ ದೇವರೇ ಆಗಿದ್ದೇನೆ ಹುಟ್ಟಂಗನೇ ಇಲ್ಲ. ನುಡಿದಂತೆ ನಡೆದ್ರೆ, ನಡೆದಂತೆ ನುಡಿದ್ರೆ ಇದೇ ಜನ್ಮ ಕಡೆ ಅಂದ್ರೆ ಪುಣ್ಯಾತ್ಮರೇ. ಅದಕ್ಕೆ ಈ ಜೀವನದಿಂದ ಕೆಳಗೆ ಬೀಳಬ್ಯಾಡ್ರಿ. ಇದರಿಂದ ನಾವು ಮ್ಯಾಲೆ ಹೋಗ್ಬೇಕು. ಮ್ಯಾಲೆ ಹೋಗ್ಬೇಕಂದ್ರೆ ನಮ್ಮ ನಡೆ ನುಡೆ ಒಂದಾಗಬೇಕು. ಅದಕ್ಕೆ ಮಹಾನುಭಾವರು ಅದೇ ಥರ ಜ್ಞಾನ, ನಡೆ ನುಡಿ ಒಂದಾಗದಿದ್ದರೆ ಅದೇ ಥರ ಜ್ಞಾನ ಅಂತ. ಅದೇ ಥರ ಜ್ಞಾನ. ಜ್ಞಾನ ಈ ಥರ ನಡಿ ನುಡಿ ಒಂದಿರಬೇಕು. ಅದಕ್ಕೆ ಅವನಿಗೆ ಮನುಷ್ಯ ಅಂತಾರ, ಜ್ಞಾನ ಅಂತ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷ್ಯ ಇರಲಿ. ಫಸ್ಟ್ ನಾನು ಮೇಲೆ ಮೇಲೆ ಹೇಳ್ತೀನಿ, ನೀವು ಎದ್ದು ಕೂಡಲೇ ನಾ ಮನುಷ್ಯ ಅಂತ ಒಂದು ನೆನಪಟ್ಟು ಸಾಕಷ್ಟೆ. ನಾನು ಮನುಷ್ಯ ಇದ್ದೀನಿ. ಮನುಷ್ಯ ಇದ್ದೇನೆ ಅಂದ್ರೆ ಏನು ಮಾಡ್ಬೇಕು ಗೊತ್ತದ ನಿಮಗೆ? ಪೊಲೀಸ್ ವರದಿ ಹಾಕಿದ ಅಂದ್ರೆ ಪೊಲೀಸ್ ಕೆಲಸ ಮಾಡ್ತಾನೆ ಇಲ್ರಿ. ಮಾಡಲಿ ಅಂದ್ರೆ ಡಿಸ್ಮಿಸ್ ಮಾಡ್ತಾರೆ ಅವನಿಗೆ. ಪೊಲೀಸ್ ವರದಿ ಹಾಕಿ ಪೊಲೀಸ್ ಕೆಲಸ ಮಾಡ್ಬೇಕು ಅವನು, ಇಲ್ಲ ಅಂದ್ರೆ ಅವನಿಗೆ ಡಿಸ್ಮಿಸ್ ಮಾಡ್ತಾರೆ. ಹಾಗೆ ಎದ್ದು ಕೂಡ ನೆನಪು ಮಾಡ್ರಿ, ವೆದರ್ ಐ ಆಮ್ ಮ್ಯಾನ್ ಆರ್ ನಾಟ್, ನಾ ಮನುಷ್ಯ ಇದ್ದೀನ ಇಲ್ಲ. ನಾ ಮನುಷ್ಯ ಅಂದ್ಮೇಲೆ ಮನುಷ್ಯನ ಕೆಲಸ ಮಾಡ್ರಿ. ದಾಂತ ಮಾಡಬೇಡ್ರಿ, ಕಚ್ಚೇದು ಮಾಡಬೇಡ್ರಿ, ಹಂದಿ ಕೆಲಸ ಮಾಡಬೇಡ್ರಿ. ಇದು ನೆನಪು ಮಾಡ್ಬೇಕ್ರಿ. ಪೊಲೀಸ್ ಮನುಷ್ಯ, ಆಫೀಸರ್ ಮನುಷ್ಯ, ಆ ಚೇರ್ ಮೇಲೆ ಕುಂತ ಅಂದ್ರೆ ಅದು ನೆನಪಿರ್ಬೇಕು ಅವನಿಗೆ. ಅಂದ್ರೆ ಬಹಳ ದಿವಸ ಅವ ಆ ಪೋಸ್ಟ್ ಮೇಲೆ ಇರ್ತಾನೆ. ಒಂದು ವೇಳೆ ಆ ಪೋಸ್ಟದ ಗೌರವ ಕಾಯ್ಕೊಳ್ಳಿಲ್ಲ ಅಂದ್ರೆ ಅವನು ಡಿಸ್ಮಿಸ್ ಆಗ್ತಾನೆ, ಸಸ್ಪೆಂಡ್ ಆಗ್ತಾನೆ. ಹಾಗೆ ನಮ್ಮ ಜೀವನದ ಕೂಡ ಇದು ಮಾನವ ಜೀವನದ ಎದ್ದು ಕೂಡ ಮೊದಲು ನೆನಪು ಮಾಡ್ರಿ, ಐ ಆಮ್ ಎ ಮ್ಯಾನ್, ನಾ ಮನುಷ್ಯ ಇದ್ದೀನಿ. ಮನುಷ್ಯನ ಕೆಲಸ ಏನು ಅದಾವ ಅದನ್ನು ಮಾಡ್ರಿ. ಪರಮಾತ್ಮ ನಿಮಗೆ ಪ್ರಮೋಷನ್ ಕೊಡ್ತಾನೆ. ಇಲ್ಲ ಅಂದ್ರೆ ಈ ಜನ್ಮದಿಂದನೇ ನಿಮಗೆ ಡಿಸ್ಮಿಸ್ ಮಾಡ್ತಾನ. ಕತ್ತಿ ಕುದುರಿ ಆಯ್ತು ಅಂತ ತಿಳ್ಕೊಂಡ ಅವರು ಶರಣರಂತ ಹಂಗದಾರ. ಅವರು ನುಡಿದಂತೆ ನಡೆದಾರ, ನಡೆದಂತೆ ನುಡಿದಾರ. ಶರಣ, ಅದಕ್ಕೆ ಶರಣರಾಗ್ಯಾರು. ಹಂಗ ಮಹಾತ್ಮ ಏನಪ್ಪ ಅಂದ್ರೆ, ಒಂದು ಜವೆ ಕೊರತೆ ಆದ್ರೆ, ನನ್ನ ನಡೆ ನುಡಿಗೆ ಒಂದು ಕೂದಲು ಎಳೆಯಷ್ಟು ಕೊರತೆ ಆದ್ರೆ ನನಗೆ ನೇರಾಗಿ ಎದ್ದು ಹೋಗಿ ಪರಮಾತ್ಮ ನನಗೆ ಜೀವ ತಗೊಂಡ. ನಮ್ಮ ಮಾತಿಗೆ, ನಮ್ಮ ನಡಿಗೆ ನುಡಿಗೆ ಕೂದಲಟ್ಟಿ ಅಳ್ತಿಲ್ರಿ, ಕಿಲೋಮೀಟ್ರ್ ಆಡ್ತೇವೇನೋ ಮಾಡ್ತೇವೇನೋ. ತಪ್ಪಾಕ್ಕದಪ್ಪ, ತಪ್ಪಾದ್ರಪ್ಪ ಅಂದ್ರೆ ಪರಮಾತ್ಮನ ಕೃಪಾ ಎಂದೂ ಆಗುವುದಿಲ್ಲ ಅಂತಕೊಂಡು ಹೇಳಿದ್ದಾರೆ. ಎಚ್ಚರ. ನಾವು ಏನಿದ್ದೇವೆ, ಏನು ಸಾಧು ಸಂತ ಏನಾಗೋದಿಲ್ಲ. ಹೆಂಡತಿ ಇದ್ದೀರ ಪಕ್ಕ ಹೆಂಡತಿ ಆಗಿರು, ಗಂಡ ಇದ್ದೀರ ಪಕ್ಕ ಗಂಡ, ಅಪ್ಪ ಇದ್ದೀರ ಪಕ್ಕ ಅಪ್ಪ ಆಗು, ಅವು ಇದ್ದೀರ ಪಕ್ಕ ಅವು. ಅಪ್ಪನ ಕರ್ತವ್ಯ ಏನಾದ್ರು ಗೊತ್ತದ ಅದನ್ನು ಮಾಡು, ಗಂಡನ ಕರ್ತವ್ಯ ಏನಾದ್ರು ಗೊತ್ತದ ಅದನ್ನು ಮಾಡು. ಹೆಣ್ಮಗಳಿಗೆ ಹೆಣ್ತಿ ಕರ್ತವ್ಯ ಏನಾದ್ರು ಗೊತ್ತದ
ಬರೀ ಮಕ್ಕಳು ಹಡಿವೆ ಅಲ್ಲದು. ಆ ಮನೆ ಅಕ್ಕಿ ತಲೆ ಮೇಲದ ಅಕ್ಕಿ ಗೌರವ ಅಕ್ಕಿಯಿಂದ ಬರ್ತದೆ. ನೆನಪಿಡು, ಆ ಮನೆ ಸ್ವರ್ಗ ಮಾಡೋರು ನೀವಿದ್ದೀರಿ ಹೆಣ್ಮಕ್ಳು. ನೀ ಏನಿದ್ಯ ನೆನಪಿರ್ಬೇಕು ನಿನಗೆ. ನಾನು ಹೆಣ್ಣಾಗಿ ಈ ಮನೆಗೆ ಬಂದೀನಿ, ಈ ಮನೆಯನ್ನ ಸ್ವರ್ಗ ಮಾಡೋದು ಹೆಂಗದ, ಈ ಮನೆ ಊರು ಜನ ನೆನೆಸಿರ್ಬೇಕು, ಹೆಂಗೆ ಮಾಡಬೇಕು. ಇದು ನಿಮ್ಮ ಕರ್ತವ್ಯ ಅದಾವ. ಮನೆ ಮಠ ಮಾಡೋರು ನೀವೇ, ಮನೆ ದೇವ್ರು ಮಾಡೋರು ನೀವೇ, ನಿಮ್ಮ ಕೈಯಾಗದ. ಹಾಗೆ ಮನುಷ್ಯರ ಕೈ ನಿಮ್ಮದ, ಅದು ನಾವು ವಿಚಾರ ಮಾಡಿಲ್ಲಲ್ಲ. ಏನ ಆಗು, ನೀ ಆಳಾಗು, ಒಳ್ಳೇದು. ಗಾಂಧೀಜಿ ಅದೇ ಹೇಳ್ತಾರ ಅವರು, ಘಟಾರ ಬೆಳೆದು ಮಂದಿದು ಹೊಲಸು ಮಾಡೋದು ತೆಗೆದು, ಇಟ್ ಈಸ್ ಎ ಡ್ಯೂಟಿ, ಐ ಹ್ಯಾವ್ ಟು ಡೂ ಇಟ್. ಕರ್ತವ್ಯ ಅದ, ಕರ್ತವ್ಯ ಮಾಡೋಕ್ಕೆ ಏನು ಪ್ರಶ್ನೆ ಇಲ್ಲ. ಹಂಗೆ ಮನುಷ್ಯನಿಗೆ ಇರ್ಬೇಕ್ರಪ್ಪ. ತಂದೆ ಒಳ್ಳೆಯ ತಂದೆ ಆಗಲಿ, ಮಗ ಒಳ್ಳೆಯ ಮಗ ಆಗಲಿ, ಗಂಡ ಒಳ್ಳೆಯ ಗಂಡ ಆಗಲಿ, ಹೆಂಡತಿ ಒಳ್ಳೆಯ ಹೆಂಡತಿ ಆಗಲಿ. ಬಸ್ ನಿಮ್ಮ ಮನೆ ಸ್ವರ್ಗ ಅದ ರೀ. ನಿಮ್ಮ ನಡೆಯೊಂದು ಪರಿ, ನಿಮ್ಮ ನುಡಿಯೊಂದು ಪರಿ ಆಯಿತು ಅಂತಂದ್ರೆ ನಿಮ್ಮ ಮನೆ ನರಕದ, ಮನೆ ನರಕದ. ಆ ಮನೆಗೆ ಸ್ವರ್ಗ ಮಾಡೋರು ನೀವೇ, ಆ ಮನೆಗೆ ನರಕ ಮಾಡೋರು ನೀವೇ. ಅದಕ್ಕೇ ಬಸವಣ್ಣ ಇವತ್ತು ಹೇಳಕತ್ತಾರೆ, ಹೇ ಪರಮಾತ್ಮ, ನನ್ನ ನಡೆ ನುಡಿ ಒಂದಾಗುವಾಗ ನನ್ನ ಮೇಲೆ ಕೃಪಾ ಮಾಡಪ್ಪ. ತಂದೆ ಒಳ್ಳೆ ತಂದೆ ಆಗಂಗೆ, ಮಗ ಒಳ್ಳೆ ಮಗ ಆಗಂಗೆ, ಹೆಂಡತಿ ಒಳ್ಳೆ ಹೆಂಡತಿ ಆಗಂಗೆ. ಸತಿ ಅನಸೂಯೆ, ಮೀರಾಬಾಯಿ ಎಂಥವ್ರು, ಅಕ್ಕಮಾದೇವಿ ಅವರು ನಿಮ್ಮಂಗೆ ಅದರ್ಲಿವ, ನಿಮ್ಮಂಗೆ ಅದಾರ. ಎಂಥ ಹೆಂಡತಿ, ಎಂಥ ಹೆಂಡ್ರು. ಗಂಡನ ಕೀರ್ತಿಗೆ ಧಕ್ಕಿ ಬರಲಾರ ನಡೆದಂಥ ಹೆಣ್ಮಕ್ಳದಾರ. ಅಂತ ಹೆಂಡತಿ ಆದ್ರೆ ಅವ್ರನ್ನ ಹೊಗಳಿ ಹಾಡ್ತೀವಿ ನಾವು. ಅಂಥ ಗಂಡ ಎಂಥ ಹೆಂಡತಿಯಾಗಿ ಹೋಗ್ಯಾರಿ. ಎಂಥ ನಾಳೆಗೊಂದು ದಿವಸ ಅದ. ಆಯ್ತು, ಹಂಗೆ ಎತ್ತರ ಬಹಳ ಬೆಳತನ ನಡೀತದೆ. ನಿಮ್ಗೆ ಒಂದೇ ಹೇಳೋದು ಏನಂದ್ರೆ, ನೀವು ಯಾವ ಪಾರ್ಟ್ ಹಾಕಿರಿ ಆ ಪಾರ್ಟ್ ಬರೋಬ್ಬರಿ ಮಾಡ್ರಿ, ಹೌದಲ್ರಿ. ಭೀಮನ ಪಾರ್ಟ್ ಹಾಕಿದ್ರೆ ಭೀಮನಂಗೆ ಮಾತಾಡಬೇಕು. ಕೊಯ 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 ಮಾತಾಡೋದು. ರಾಜನ ಪಾರ್ಟ್ ರಾಜನಂಗೆ, ರಾಣಿ ಪಾರ್ಟ್ ರಾಣಿನಂಗೆ. ಅವ್ರು ಏನಂತಾರೆ ಮಂದಿ, ಒನ್ಸ್ ಮೋರ್ ಅಂತಾವಿಲ್ಲ. ಈ ಪಾತ್ರದವರಿಗೆ ನಮ್ಗೆ 10 ರೂಪಾಯಿ ಬಹುಮಾನ ಅವರೇ ಬಂದು ಸ್ವೀಕರಿಸಬೇಕು. ಕೊಡ್ತಿರ್ಲಿ ಬಹುಮಾನ? ಇಲ್ಲ ಅಂದ್ರೆ ಹಾಕೇನ ಭೀಮನ ಪಾರ್ಟ ಕೊಯ ಕೊಯ ಮಾತಾಡ್ತಾ ಒನ್ಸ್ ಮೋರಲ್ಲ ಚಪ್ಪಲ್ ಹೋಗಿತಾವ. ಯಾವ ಪಾರ್ಟ್ ಹಾಕ್ಯಾದ್ರಿ ಇದು, ಎಂಥ ಪಾರ್ಟ್ ಹಾಕ್ಯಾದ್ರಿ, ದರಿದ್ರ ಬೈತೀರಿಲ್ಲ. ಹಂಗೆ ನೀವು ಗಂಡ ಆದದೊಂದು ಪಾರ್ಟ್ ಅದ, ಹೆಂಡ್ತಿದೊಂದು ಪಾರ್ಟ್ ಅದ. ಪಾರ್ಟ್ ಬರೋಬ್ಬರಿ ಮಾಡ್ರಿ, ಇಲ್ಲ ಅಂದ್ರೆ ಊರೇ ಉಗುಳ್ತದ. ತಂದಿ ಪಾರ್ಟ್ ಹಾಕಿರಿ, ಚಲೋ ತಂದಿ ಆಗು, ಮಾತು ಮೀರಾದ ತಂದಿ, ಮಗನನ್ನು ಸನ್ಯಾಸಿ ಮಾಡಿರ್ತಕ್ಕಂಥ ತಂದಿ. ಎಂತ ಆಗ್ಯಾರ್ರಿ, ಹಂಗೆ ತಂದೆ ಆಗು, ಅಂತ ತಾಯಿ ಆಗು. ನಾವೆಲ್ಲ ಪಾರ್ಟ್ ಹಾಕಿರಿ. ಆ ಪಾರ್ಟ್ ತಕ್ಕ ನಡೆಯಕ್ಕೆ ಕಲ್ತ್ರಿ ಅಂದ್ರೆ ನಿಮ್ಮನ್ನು ಸ್ತೋತ್ರ ಮಾಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ನಿಮಗೆ ದೇವ್ರು ಮಾಡ್ತಾರೆ. ಹೇಗೆ ದೊಡ್ಡದ್ರಿ. ಅದಕ್ಕೇನೆ ಅಂತಾರೆ ಮಹಾತ್ಮರು, ನಡೆ ನುಡಿ ಒಂದಾದರೆ ಸಾಕು, ಅವರೇ ದೇವರಾಗ್ತಾರೆ ಅಂತಿಕೊಂಡು ಹೇಳಿದ್ದಾರೆ. ನಾವೆಲ್ಲರೂ ಈ ಜಗತ್ತಿನ ಪಾರ್ಟ್ ಹಾಕಿದ್ದೇವೆ. ನಾವು ಸ್ವಾಮಿ ಪಾಠ, ನೀವು ಶಿಷ್ಯರ ಪಾಠ, ಯಾರು ಗಂಡನ ಪಾಠ, ಯಾರು ಹೆಂಡತಿ ಪಾಠ, ಯಾರ ಅಪ್ಪನ ಪಾಠ. ಬಸ್ ನಿಮ್ಮ ಪಾರ್ಟ್ ಬರೋಬ್ಬರಿ ಮಾಡ್ರಿಪ್ಪ. ಮಗನ ಪಾರ್ಟ್ ಹಾಕಿ ಮಗನಂಗೆ ಇರಬೇಕು. ರಾಮಚಂದ್ರ ಮಗ ಇದ್ದ ಹೆಂಗಿದ್ದ ನೋಡ್ರಿ, ಅವ್ರ ಅಪ್ಪನೊಂದು ಮಾತಿಗೆ ಎದ್ದು ಹೋದ. ಅಪ್ಪ ಎಂತ ಇದ್ದೇನ್ರಿ, ಎಂತ ಅಪ್ಪಿದ್ದ, ದೇವತೆಗಳು ಯುದ್ಧ ಮಾಡಿರ್ತಕ್ಕಂಥ ಮನುಷ್ಯ. ಒಂದು ಮಾತು ಕೊಟ್ಟದ್ದಕ್ಕೆ ತನ್ನ ಮಗನ ತ್ಯಾಗ ಮಾಡಿದ ಖರೆ ಮಾತು ಮೊದಲು ಮಾಡಲಿಲ್ಲ ಅವ. ರಘುಕುಲಕ್ಕೆ ರೀತಿ ಸದಾಚರಿ ಆಯಿ, ಪ್ರಾಣ ಜಾಯ ಪರ ವಚನ ಜಾಯಿ. ಇಲ್ಲಿ ತಕ್ಕ ನೆನಪದ ನೋಡ್ರಿ ನಮ್ಗೆ, ಅವ್ರು ನೆನೆಸ್ತೇವೆ. ಯಾಕೆ ತಮ್ಮ ಪಾರ್ಟ್ ಹಾಳು ಮಾಡಿಲ್ಲ ಅವರು. ಹಾಗೆ ನಾವೆಲ್ಲರೂ ಏನು ಪಾರ್ಟ್ ಹಾಕಿದ್ದೀವಿ ಅದರೊಳಗೆ ನಮ್ಮ ನಡೆ ನುಡಿ ಸಮಂಜಸ ಮಾಡಿಕೊಂಡು ನಾವು ಜೀವನ ನಡೆಸ್ತೇವೆ ಅಂದ್ರೆ ಅವರಂಗೆ
ನಾವು ಪೂಜ್ಯರಾಗ್ತೇವೆ. ಅವರಂಗ ನಮ್ಮನ್ನು ಕೂಡ ಮಂದಿ ನೆನೆಸ್ತಾರೆ, ಅವರಂಗ ನಮ್ಮನ್ನು ಪೂಜೆ ಮಾಡ್ತಾರೆ. ಅಂಥ ಪೂಜ್ಯತೆಗೆ ಯೋಗ್ಯವಾಗಿರ್ತಕ್ಕಂಥ ನಮ್ಮ ನಡೆನುಡಿ ಇರಲಿ ಅಂತ ಆ ಶರಣರ ಅಭಿಪ್ರಾಯದ. ಅಂಥವರಿಗೆ ಶರಣರು, ಸಂತರು, ಮಹಾತ್ಮರು ಅಂತ ಕರೆದೇವಿ. ಅಂಥ ಶಕ್ತಿ, ಅಂಥ ಬುದ್ಧಿ ಸಿದ್ಧಾರೂಢರು ನಿಮಗೆ ಎಲ್ಲರಿಗೆ ಕೊಡಲಿ ಅಂತ ಹೇಳ್ತಾ ಈ 4 ಮಾತುಗಳನ್ನು ಮುಗಿಸ್ತಾರೆ.